ನಮಸ್ತೆ ವೀಕ್ಷಕರೇ, TFAಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾವಿವತ್ತು ಮೈಸೂರು ಡಿಸ್ಟ್ರಿಕ್ಟಿನ ಮೆಲ್ಲಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿನ ಶ್ರಾವ್ಯ ಅನೀಶ್ ಫಾರ್ಮ್ ಅವರ ಡೈರಿ ಫಾರ್ಮಿಂಗ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸತೀಶ್ ಅಂತ ಮೇಡಮ್. ಯಾವ ಊರು? ಇದು ಮೆಲ್ಲಹಳ್ಳಿ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಒಂದು ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಮೇಡಮ್. ಇದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ? ಮೇಡಮ್ ಇದಕ್ಕೂ ಮುಂಚೆ ನಾನು ಆರ್ಟ್ಸ್ ರೈಡಿಂಗ್ ಕ್ಲಾಸ್ ಇತ್ತು, ಸೊ ನಾನು ಪ್ರೊಫೆಷನಲ್ ಬಂದು ಬೈಕ್ ಮೆಕ್ಯಾನಿಕ್ಕು, ಸೊ ಇದನ್ನ ಮಾಡ್ತಿದ್ದೆ ಮೇಡಮ್. ನಾನು ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಮೇಡಮ್ ಈಗ ಇದೊಂದು 8 ವರ್ಷದಿಂದ ಅಂತ ಮಾಡ್ತಾ ಇದ್ದೀನಿ ಮೇಡಮ್. ನಾನು 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ. ಎಷ್ಟು ಹಸುಗಳಿದೆ ಮೇಡಮ್? ಈಗ ಸದ್ಯಕ್ಕೇನಂತ ಈಗ ಒಂದು 14 ಹಸುಗಳಿದೆ. ಈಗ ಯಾವ ತಳಿ? ಮೇಡಮ್ ಎಲ್ಲ HF ತಳಿಗಳು, ಹೋಲಿಫಿಷನ್ ಅಂತ ಎಲ್ಲ HF ತಳಿಗಳಿದೆ ನನ್ನ ಹತ್ರ ಮೇಡಮ್. ನೀವು ಹೈನುಗಾರಿಕೆ ಮಾಡ್ಬೇಕು ಅಂತ ಹೇಗೆ ಈ ಕಡೆಗೆ ಬಂದ್ರಿ? ಮೇಡಮ್ ಇದು ಬಂದು ನಮ್ದು ಮೂಲತಃ ಬಂದು ನಮ್ ಕುಲ ಕಸ್ಬು ಅನ್ಬೇಕು ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಇದು ನಮ್ಮ ತಂದೆಯವ್ರ ತಲೆ ಅಂದ್ರೆ ನಮ್ಮ ತಾತ, ಅವ್ರ ತಾತ ಅವರು ಪರಂಪರೆಯಲ್ಲಿ ಬಂದಿರ್ತಕ್ಕಂತ ಒಂದು ಕುಲ ಕಸ್ಬು ಅಂತ ನಾನು ಹೇಳ್ಬಲ್ಲೆ ಮೇಡಮ್. ಇದು ಎಷ್ಟು ವರ್ಷದಿಂದ ಅವರು ಎಲ್ಲ ಮಾಡ್ತಾ ಇದ್ರು? ಮೇಡಮ್ ಇದು ನಮ್ಮ ತಾತನ ಕಾಲದಿಂದ ನಾನು ನೋಡ್ದಂಗೆ ನಮ್ಮ ತಾತ ಆದ್ಮೇಲೆ ನಮ್ಮ ತಂದೆಯಿಂದ ಈಗ ಅದು ನನಗೆ ಒಂದು ಜೀನಲ್ಲಿ ಬಂದಿರಂಗಿದೆ ಅಷ್ಟೇನೆ. ಅದೊಂದು ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಹಸುವಿಂದ ಸ್ಟಾರ್ಟ್ ಮಾಡಿದ್ದು? ಮೇಡಮ್ ನಾವು ಮೊದಲು ಸ್ಟಾರ್ಟ್ ಮಾಡಿದ್ದು 1 ಹಸುವಿಂದ. ಸೊ ಇದು 1 ಹಸು ಅಂತ ಅಂದ್ರೆ ಈಗ ತೋರಿಸ್ಕೊಡ್ತೀನಿ. ಇದು ನೋಡಿ, ಇದು ಒಂದು ಹಸು ಕೇರ್ಪೇಟೆ ತಾಲೂಕಿಂದ ತಂದಿರ್ತಕ್ಕಂತ ಹಸು. ಇದ್ರ ಜೊತೆ ಇನ್ನೊಂದಿತ್ತು, ಅದು ತೀರ್ಕತ್ತದು. ಅದು ಹುಷಾರಿಲ್ದೆ ನಾನಾ ತರ ಕಾಯಿಲೆಗಳಿಂದಾಗಿ ತೀರ್ಕತ್ತು. ಇದು 2 ಹಸು ತಂದಿದ್ ನಾನು. ಇನ್ನೊಂದು HF. ಇದು 2 ಹಸು ತಂದಿದ್ದು. ಆಮೇಲೆ ಕ್ರಮೇಣವಾಗಿ ಒಂದೊಂದಾಗಿ ನಾನು ತಗೊಬಂದೆ ಮೇಡಮ್ ನಾನು. ಓಕೆ ಸರ್, ಇನ್ನ ಇಲ್ಲಿ ಮಿಕ್ಕಿದಿರೋ ಹಸುಗಳದು ಅದ್ರ ಪರಿಚಯ ಮಾಡ್ಕೊಡಿ, ಅಥವಾ ಯಾವ ಹಸು ಎಷ್ಟೆಷ್ಟು ಹಾಲು ಕೊಡುತ್ತೆ ಅಂತ. ಮೇಡಮ್ ಈಗ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಇದು ಬಂದು ನಾನು ತಂದಿರ್ತಕ್ಕಂಥದ್ದು. ಇದು ಒಂದು ಟೈಮ್ಗೆ 17 kg ಹಾಲು ಕರೀತಿತ್ತು. ಈಗ ಅರ್ಗರಾವು ಅಂದ್ರೆ ಕರು ಹಾಕಿ ಈಗ 4 ರಿಂದ 5 ತಿಂಗಳಾಗಿದೆ. ಈಗ 4 ತಿಂಗಳು 5 ತಿಂಗಳು ಗರ್ಭಧಾರಣೆ ಅಂದ್ರೆ ಫಲ ಆಗಿದೆ. ಇದೀಗ ನಮ್ಗೆ ಕನಿಷ್ಠ ಪಕ್ಷ 13 ಲೀಟರ್ ಹಾಲಿದೆ ಒಂದು ಟೈಮ್ಗೆ 13 ಲೀಟರ್ ಇದೆ. ಬನ್ನಿ ಅಲ್ಲಿ ತೋರಿಸ್ತೀನಿ. ಈಗ ನಾನು ತಂದಿರೋದು ಒಂದು ಹಸುಗಳು ಬನ್ನಿ. ಇದು ಪಂಜಾಬ್ ತಳಿ. ಇದು ಬಂದು 8th ಜನರೇಷನ್, ಸಾರಿ 6ನೇ ಜನರೇಷನ್. ಇದು ಬಂದು ಪಂಜಾಬ್ ತಳಿ. ಒಂದು ಟೈಮ್ಗೆ ಇದು 16 kg, ಒಂದು ಟೈಮ್ಗೆ 16, 32 ಟೈಮಿಂದ 32 kg ಹಾಲು ಕೊಡುತ್ತೆ ಮೇಡಮ್. ಇದು ಕರು ಹಾಕಿ ಈಗ 1.5 ತಿಂಗಳಾಗಿದೆ. ಇದು ಹಸುಗಳಿಗೆ ಏನಾದ್ರು ಹೆಸರಿಟ್ಟಿದ್ದೀರಾ? ಹೆಸರಿಕ್ಕಿದೆ ಮೇಡಮ್. ಇದು ಬಂದು ವರಲಕ್ಷ್ಮಿ ಅಂತ. ಯಾಕಂದ್ರೆ ಇದು ಒಂಥರ ವರ ಬಂದಂಗಿದಿನ ಬಂದ್ಮೇಲೆ ನಮ್ಗೆ ಒಂಚೂರು ಯಾವ್ದಾದ್ರು ಹೊಸ ವಾರದಲ್ಲಿ ಕೈ ಕೊಡ್ತು. ಸೊ ಇದನ್ನ ವರಲಕ್ಷ್ಮಿ ಅಂತ ಇಕ್ಕಿದೀನಿ. ಸೊ ಇದು ಗಂಗಮ್ಮ ಅಂತ. ಇದು ಬಂದು ಪಂಜಾಬ್ ತಳಿ. ಇದು ಹಾಲು ಬ್ಲಾಕ್ 8th ಜನರೇಷನ್. ಇದು ಪರ್ ಟೈಮ್ಗೆ 16 kg ಹಾಲಿದೆ. ಈಗ 2 ತಿಂಗಳು ಕನ್ಸೀವ್ ಆಗಿದೆ. ಇವತ್ತು ನನಗೆ ಒಂದು 14 ಲೀಟರ್ ಗ್ಯಾರಂಟಿ ಇದೆ ಪರ್ ಟೈಮ್ ಇದೆ. ಸೊ ಇದು ಬಂದು ಗೌರಿ ಅಂತ ಹೆಸರಿಕ್ಕಿದ್ದೀನಿ ಇದಕ್ಕೆ. ಸೊ ಇದು ಬಂದು ಸರಸ್ವತಿ ಅನ್ಬಿಟ್ಟು. ಇದು ಬಂದು ಪಂಜಾಬ್ ತಳಿ. ಇದು ಒಂದು ತಪ್ಪಲ್ಲಿ ನೋಡಕ್ ಹೋಗ್ತೀನಿ ಪ್ಯೂರ್ HF ABS ಅಲ್ಲಿ ಸಕ್ಸೆಡ್ ಸೆಮೆನ್. ಇದು ಬಂದು ಪರ್ ಟೈಮ್ 19 kg ಹಾಲು ಕರೀತಿದಂತ ಹಸು. ಇದು ಒಂದು ಬೆಬಿಷಿಯಾ ತೈಲೇರಿಯಾ ಅನಾಪ್ಲಾಸ್ಮಾ ಅಂತ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆಯಿಂದಾಗಿ ಒಂಚೂರು ಡ್ರೌನ್ ಆಗಿ ಈಗಲೂ ಒಂದು ಟೈಮಿಗೆ 12 ಲೀಟರ್ ಹಾಲಿದೆ. ಏನು ಆ ಕಾಯಿಲೆ? ಈಗ ಸೊಳ್ಳೆ ಉಣ್ಣಿ ಏಟ್ಗಳು ಅಂತ ಹೇಳ್ತೀವಲ್ಲ ಅದು. ಆಮೇಲೆ ನಾವು ರೈತರುಗಳು ಕೆಲವು ಎಲ್ಲಿ ತಪ್ಪು ಮಾಡ್ಕತ್ತೀವಿ ಅಂದ್ರೆ, ಈ ಹಸು ತರಬೇಕಾದ್ರೆ ನಾವು ಹೊರಗಡೆ ತರ ಹಸುಗಳಲ್ಲಿ ಪಂಜಾಬ್ ತಳಿ ನಾವು ಆಯಿಸ್ತೀವಿ. ಯಾಕಂದ್ರೆ ಜಾತಿ ಕುಲಕ್ಕೆ ಸಹಿ ಆಗದೆ, ಒಳ್ಳೆ ಬಣ್ಣ, ಒಳ್ಳೆ ಬ್ರೀಡು ಅಂತ. ಸೊ ಆ ಬ್ರೀಡ್ ಹೋಗ್ತೀವಿ ಅಂದ್ರೆ ನಾವು ಅದನ್ನ ಅಷ್ಟೇ ಮುತ್ರಜಿಯಿಂದ ನೋಡಿ ತರಬೇಕು. ನಾವು ಆ ಮುತ್ರಜಿ ತರಬೇಕು ಅಂದ್ರೆ 6.5-7 ತಿಂಗಳು ಫಲ ಆಗಿರ್ಬೇಕು ನಮ್ಗೆ. 7 ತಿಂಗಳು ಫಲದ ಹಸು ತಂದಾಗ ಅದು ನಮ್ ಜಾಗಕ್ಕೆ, ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ಹೆಂಗೆ ಅಂದ್ರೆ, ಇದು ನೋಡಿ ನಮ್ಮ ನಾಟಿ ತಳಿಯೋದು, ನಮ್ಮ ಗಂಗಮ್ಮ ಅನ್ನಲ್ಲ, ಅದು ನಾಟಿ ತಳಿಯೋದು ಮನೆ ಹಸು ಇದ್ದಂಗೆ. ಅದು ಇಲ್ಲಿಗೆ ಹೊಂದ್ಬಿಟ್ಟಿದೆ. ಇಲ್ಲಿ ಬಿಸಿಲು ಗಾಳಿ ಹೊಂದದೆ. ಈ ಹಸುಗಳು ಅಲ್ಲಿ ಬಿಸಿಲು ಗಾಳಿಗೆ ಹೊಂದಿರಲ್ಲ, ಅಲ್ಲಿಗೆ ಹೊಂದಿರ್ತವೆ, ಇಲ್ಲಿ ಬಂದು ಹೊಂದಿರಲ್ಲ. ಇದನ್ನ ಏನ್ ಮಾಡ್ಬೇಕು, ತಂದಿ ನಾವು 7 ತಿಂಗಳಿದ್ದಾಗ ತಂದು 1 ತಿಂಗಳವರೆಗೂ ನಮ್ಗೆ ಹೊಂದಕ್ ಬೇಕು ಹಸುಗಳು. ಆ 1 ತಿಂಗಳು ಒಂದಕ್ ಬಂದಾಗಲೇ ಅಡ್ಜಸ್ಟ್ ಆಗಕ್ ಬೇಕೇ ಬೇಕು ನಮ್ಗೆ. 1 ತಿಂಗಳು ಬೇಕು. ಆ 1 ತಿಂಗಳಾಗಿ 8ನೇ ತಿಂಗಳಾಗುತ್ತೆ, 9ನೇ ತಿಂಗಳು ಕರು ಹಾಕೋ ಅಷ್ಟರಲ್ಲಿ ನಮ್ ಜಾಗಕ್ಕೆ ಹೋಗುತ್ತೆ. ನಮ್ ನೀರ್ಗಾಗ್ಲಿ ಮೇವ್ಗಾಗ್ಲಿ ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗುತ್ತೆ ಹಸುಗಳು. ಹಾಗಾಗಿ ಪಂಜಾಬ್ ಹಸುಗಳಲ್ಲಿ ಇದೊಂದು ತೈಲೇರಿಯಾ ಅನಾಪ್ಲಾಸ್ಮಾ ಅನ್ನೋ ಕಾಯಿಲೆ ಬತ್ತು. ಒಂದಿರ್ಲಿಲ್ಲ ಈ ಜಾಗಕ್ಕೆ. ಅಲ್ಲಿರೋ ಹುಳಕ್ಕೂ ಇಲ್ಲಿರೋ ಹುಳಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೊ ಅದು ಬ್ಲಡ್ ಇನ್ಫೆಕ್ಷನ್ ಆದಾಗ ತೈಲೇರಿಯಾ ಆಗುತ್ತೆ. ಅನಾಪ್ಲಾಸ್ಮಾ ಬೆಬಿಷಿಯಾ ಅನ್ನೋದು ಒಂದು ಕಾಯಿಲೆ ಉತ್ಪತ್ತಿಯಾಗಿ ಹಸು ಒಂಚೂರು ವೀಕ್ ಆಯ್ತು. 19 kg ಒಂದು ಟೈಮ್ ಕರೀತಿತ್ತು. ಒಂದು ಟೈಮ್ಗೆ 19 kg ಹಾಲಿತ್ತು. ಕರು ಹಾಕಿ 3 ದಿವಸಕ್ಕೆ ನಾವು ತಂದಿದ್ದ 19 kg ಹಾಲಿತ್ತು. ಈಗ ಕಮ್ಮಿ ಅದು 12 ರಿಂದ 13 ಲೀಟರ್ ಹಾಲೇನು ಲಾಸ್ ಇಲ್ಲ. ಇದು ನಮ್ಗೆ 13 ಲೀಟರ್ ಹಾಲು ಕೊಡ್ತಿದೆ ಮೇಡಮ್. ಇದು ಬಂದು
ನಾವು ಸಣ್ಣಿ ಅಂತ ಡ್ಯಾನ್ಸ್ ರಾಣಿ ಅಂತ ಕಟ್ಟಿದೀವಿ. ಇದು ಯಾಕೆ ಅಂದ್ರೆ ಆ ಕಾಲಕ್ಕೆ ಗೆಜ್ಜೆ ಹಾಕಿದೀನಿ ಅದಕ್ಕೆ ಅಲ್ಲೊಡಿಲಿ. ಇವಳು ಬಾರಿ ಫೇವ್ರೇಟ್, ನನ್ನ ಮಗಳು ಬಾರಿ ಫೇವ್ರೇಟ್ ಹಸು ಇದು, ನನ್ನ ಮಗಳಿಗೆ ನನ್ನ ಮಗನಿಗೆ. ಇದು ಎಷ್ಟು ಅಂದ್ರೆ ಇದು ಇಲ್ಲಿ ಒಗ್ಗಿರೋ ಹಸು ಇದು, ಯಾರು ಏನು ಮಾಡಲ್ಲ. ಎರಡಲ್ಲೂ ಮೊದಲನೇ ಸೂಲು ಇದು. ನಾನು ತಂದು ಈಗ 6 ತಿಂಗಳಾಗಿದೆ. ಇದು ನನ್ನ ಫ್ರೆಂಡ್ ರವಿ ಅಂತ ಇದ್ದಾರೆ, ಸೊ ಅವರು ಇದು ನನಗೆ ಕೊಡ್ಸಿರೋದು. ಇದು ಹಸುನ ಮಿಲಿಟರಿಲಿ ಇದ್ದಾರೆ, ಅವ್ರ ಕಡೆಯಿಂದ ನನಗೆ ಕಳ್ಸಿರೋ ಹಸು ಇದು. ಸೊ ಇದು ಬಂದು ನನಗೆ 6 ತಿಂಗಳಾಗಿದೆ. ಈಗ ಮೊದಲನೇ ಸೂಲು ಕರು ಹಾಕಿ 2 ತಿಂಗಳಾಗಿದೆ. ಪರ್ ಟೈಮ್ ನನಗೆ 12 ಲೀಟರ್ ಹಾಲಿದೆ ಮೇಡಮ್. ಇದೀಗ 12 ಲೀಟರ್ ಹಾಲಿದೆ. ಇದ್ರ ಕರು ಒಂಚೂರು ಸೊತಾಯ್ತು ಅಂದ್ರೆ ಟೈಮ್ ಆಗಿರಲಿಲ್ಲ, ಜಲ್ದಿ ಹಾಕತ್ತು, ಕರು ಉಳಿಲ ಇದ್ದದು, ತೀರ್ಕತ್ತು. ಒಂದು ಟೈಮ್ 12 ಲೀಟರ್ ಹಾಲಿದೆ ಮೇಡಮ್ ಇದು. ನೆಕ್ಸ್ಟ್ ಬಂದು ಇದು ಪಂಜಾಬ್ ಅಂತ ಇದುವೆ, ಇದು ಪಂಜಾಬ್ ತಳಿ. ಇದು ಬಂದು ಪಂಜಾಬ್ ತಳಿ ಮೇಡಮ್. ಇದು ಏನ್ ಮಾಡ್ತು ಅಂತಂದ್ರೆ ಇದು ಸುಧಾ ನನ್ನ ಪರ್ಚೇಸ್ ಕೊಡಿಸ್ತೆ ನಮ್ಮ ಸ್ನೇಹಿತರಿಗೆ. ಅದು 7.5 ತಿಂಗಳು 8 ತಿಂಗಳು ಗಬ್ಬ ತೆನೆ ಇತ್ತು. ಅಲ್ಲಿಂದ ವರ್ಷದಲ್ಲಿ 8.5 ತಿಂಗಳು ಆಗಿತ್ತು. ಅದು ನಮ್ಗೆ ಹೇಳಿದ್ನಲ್ಲ ಈಗ ನಿಮ್ಗೆ, ಇದು 7 ತಿಂಗಳಿಗೆ ಇದ್ರೆ ಮಾತ್ರ ನಮ್ಗೆ ಒಂದುತ್ತೆ ಹಸ್ಗಳು ಅಂತ ನಿಮ್ಗೆ ಹೇಳಿದೆ. ಅದು ಒಂಚೂರು ಒಂದಿರ್ಲಿಲ್ಲ, ಅವ್ರು ನೋಡಿ ತರ್ಸಿದ್ರು. ಹಸು ಅಲ್ಲಿ ಕರು ಹಾಕೊಂಡ್ಬಿಡ್ತು. ಆಮೇಲೆ ಅವ್ರಿಗೆ ಯಾಕೋ ತೈಲೇರಿಯ ಅನಾಪಾಸ್ಮ ಆಯ್ತು, ನನಗೆ ಬೇಡ ಅಣ್ಣ ತಗೋಗಿ ಅಂತ ಅಂದ್ರು. ಸರಿ ಕೊಡಿ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ತಾನು ನಾನೇ ಎತ್ಕೊ ಬಂದು ಅದನ್ನ ರೆಡಿ ಮಾಡಿ ಒಂದು ಟೈಮ್ಗೆ ಈಗ 12 ಲೀಟರ್ ಹಾಲಿದೆ ಇದು. 12 ಲೀಟರ್ ಹಾಲಿದೆ ಇದು. 12 ಲೀಟರ್ ಹಾಲು ಕರೀತಾ ಇದೆ ಇದು. ಇದು ಬಂದು ಪಂಜಾಬ್ ತಳಿ HF ಇದುವೆ. ಇದು ಬಂದು 7ನೇ ಜನರೇಷನ್ ಮೇಡಮ್. ಇದು ಬಂದು ಜನರೇಷನ್ 7ನೇ ಜನರೇಷನ್. ಇದು ನಿಮ್ಗೆ ಈಗ ಹೇಳಿದೆ ಅನ್ಸ್ತಾ ಇದಕ್ಕೆ ನಿಮ್ಗೆ ಗಂಗಮ್ಮ ಅಂತ. ಇದು ಏನಂದ್ರೆ ಹೊಸ ಹೆಂಗಸ್ರು ಕಂಡ್ರೆ ಆಗಲ್ಲ, ಇದು ಹೊಸಬ್ರುಗಳು ಯಾರೇ ಕಂಡ್ರು ಆಗಲ್ಲ. ಈಗ ನಿಮ್ ಮುಂದೆ ಹೋಗಿ ಹಿಂಗ್ ಸುಮ್ ಕೈ ಹಿಂಗನ್ನಿ. ಇದು ಬಂದು ನಾಟಿ ತಳಿ ಅಂದ್ರೆ ನಮ್ಮ ಹಳ್ಳಿಕಾರ್ ತಳಿ ಅಂತೀವಲ್ಲ, ಹಳ್ಳಿಕಾರ್ ತಳಿಲಿ ಹುಟ್ಟಿರ್ತಕ್ಕಂತ ತಾಯಿ ಇದು. ಇದ್ರ ತಾಯಿ, ಅದ್ರ ತಾಯಿ ಹೊಟ್ಟೆಲಿ ಇದು HF ಅಲ್ಲಿ ಕ್ರಾಸ್ ಬಿಡಿದು. ಆದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಹೊಂದಿದೆ ಇದು. ಇದೇನಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಹೊಂದೈತೆ. ಇದು ಯಾರನ್ನೇ ಅದು ಅಷ್ಟು ಸಲೀಸಾಗಿ ಸೇರ್ಸಲ್ಲ. ನಮ್ಮ ನಾಟಿಲಿ ಹೆಂಗೆ ಅಂತ ಅಂದ್ರೆ ನಮ್ಮ ಬೇಗ ಬಾಂಧವ್ಯ ಬೆಳಿತಾವಲ್ಲ ಹಾಗೆ ಇದು. ಇದು ನನ್ನ ಮನೇಲಿ ಈಗ ನನ್ನ ಮಗನ್ನು ಸೇರ್ಸೋದು ಒಂದೊಂದು ಟೈಮ್ ಹೆಚ್ಚು. ಅವನಪ್ಪ ಹಾಲು ಕರೀತಾನೆ, ಇವರು ನಾನು ನಮ್ಮ ಅಪ್ಪ ಅವರು 3 ಜನ ಅಷ್ಟೇ, 4 ಜನ. ಇನ್ ಬೇರೆ ಯಾರೇ ಬಂದ್ ಕೈ ಹಾಕರು ಕಾಲೆತ್ತು ಒದ್ಬಿಡುತ್ತೆ, ಇಲ್ಲ ಗುದ್ದಕ್ ಸ್ಟಾರ್ಟ್ ಮಾಡುತ್ತೆ. ಈಗ ನೀವು ಸುಮ್ಮನೆ ಮುಂದೆ ಒಂಚೂರು ಹೋಗಿ ಗುದ್ದಕ್ ಬರುತ್ತೆ. ಈಗ ನಾನು ಇದ್ದೀನಿ, ಜೊತೆಲಿ ಇದ್ದೀನಿ. ಈಗ ನೋಡಿ ಇಲ್ಲಿ ಈ ಕಡೆ ಬಸೋಣ ನೋಡಿ. ಈಗ ಅಲ್ಲಿ ಏಯ್ ಗಂಗೆ ಅಡಿದೆ ಅಡಿ. ಈಗ ನಾನಿರೋದಕ್ಕೆ ಏನಿರಲ್ಲ. ಸೊ ಇವಳು ಬಂದು ನನಗೆ ಭಾರಿ ಫೇವ್ರೇಟ್ ಹಸು. ಇವಳು ಬಂದ ಮೇಲೆ ನಮ್ಮ ಹೊಸಿ ಹಸುಗಳು ಚೆನ್ನಾಗಿ ಸೇರ್ದು ತತ್ತೀನಿ ಮಾರ್ತೀನಿ ಎಲ್ಲಾ ರೀತಿಯಾಗಿರೋದು ಇವಳು ಬಂದ ಮೇಲೆ. ಇವಳ ಜೊತೆ ಇನ್ನೊಬ್ಳು ಲಕ್ಷ್ಮಿ ಅಂತ ಬಂದ್ಲು, ಅವಳು ತೀರ್ಕೊಂಡ್ಲು. ಅವಳು ತೀರ್ಕೊಂಡ ಮೇಲೆ ಇವಳನ್ನ ಮಾತ್ರ ಭಾರಿ ಜೋಪಾನ ನೋಡ್ಕೊತೀವಿ. ಅವಳು ಯಾವುದೇ ಒಂದು ನೋವು ಕೊಡಲ್ಲ, ಏನು ಕೊಡದೆ ನೋಡ್ಕೊತಾ ಇದೀವಿ ಮೇಡಮ್ ಇಲ್ಲಿರೋದು. ಇದು ಬಂದು ಇದು ಸುಧಾ ಬಂದು ಪಂಜಾಬ್ ತಳಿ ಇಂಪೋರ್ಟೆಡ್ ಸೆಮೆನು. ಇದು ಪಂಜಾಬಲ್ಲಿ ಹೇಗಿತ್ತು ಅಂದ್ರೆ ಫುಲ್ಲು ಸಾಯೋ ಮಟ್ಟಿಗಿತ್ತು ಹಸು. ಇದನ್ನ ಹೆಂಗೆ ಅಂದ್ರೆ ಕುಯ್ಯ ಕಸಾಯ ಕೊಡಂಗ್ ರೆಡಿ ಆಗಿದ್ರು. ಇದನ್ನ ನಾನು ಮಾತಾಡಿ 65,000 ರೂಪಾಯಿ ಅಲ್ಲಿ ವಿತ್ ಟ್ರಾನ್ಸ್ಪೋರ್ಟ್ 20,000 ರೂಪಾಯಿ, 85,000 ರೂಪಾಯಿ ಕೊಟ್ಟು ಇದನ್ನ ತರಿಸ್ದೆ. ಇದು ನೋಡಿದ್ರೆ ಪನ್ನ ಅಂತೀವಿ ಆಗ್ಲ, ಅಳತೆ ಬಂದು ಸುಮಾರು ಉದ್ದ ಇದೆ. ಕೈಲಿ ತೋರಿಸ್ಬಾರ್ದು ಯಾವತ್ತುವೆ, ಅಳತೆ ಉದ್ದ ಇದೆ. 4 ಕಲ್ಲು ಹೈಟ್ ಅಲ್ಲಿ. ನಾನು ಈಗ ಅವ್ರು ನಿಂತ್ಕೊ ಸಾಮಾನ್ಯ ಕಡೆ ಬನ್ನಿ ನೋಡಿ. ಅವ್ರೀಗ ಕನಿಷ್ಠ 4.75 ಅಡಿ ಅವ್ರೆ. ಆ ಬೆನ್ನ ಅಳತೆಲಿದೆ. ಇದು ಫಸ್ಟ್ನೇ ಸೂಲಲ್ಲಿ ಇದು ನನಗೆ 22 kg ಹಾಲು ಕರೆದಂತ ಹಸು. ಇದು 22 ಒಂದ್ ಟೈಮ್ಗೆ ಮೊದಲನೇ ಕರುಲಿ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲೇ 22 kg ಹಾಲು ಕರೆದಂತ ಹಸು. ಆ ಫಾರಂ ಅಲ್ಲಿ ಕೆಲವು ಯಾವ್ದೋ ಒಂದು ನಾನಾ ತರ ತೊಂದರೆಯಿಂದಾಗಿ ಅದು ಹಾಲನ್ನ ಕ್ಷಮತೆ ಕಳ್ಕೊಂಡ್ಬಿಡ್ತು. ಅಂದ್ರೆ ಹಾಲು ಕರಿಯೋದು ಹಸಿ ವೀಕ್ ಆಯ್ತು, ನೋಡ್ಕೊಳ್ಳಿಲ್ಲ, ಮೇಂಟೆನೆನ್ಸ್ ಇಲ್ಲ. ಅದರಿಂದಾಗಿ ಹಸು ವೀಕ್ ಆಗೋಯ್ತಿದ್ದು. ಸೊ ಇದನ್ನ ನಾನು ನೋಡಿ ಹುಡುಕಿ ನಮ್ಮ ಫ್ರೆಂಡ್ ರವಿ ಅನ್ನಲ್ಲ, ಈಗ ಮಿಲಿಟರಿ ಇದಾರಲ್ಲ, ಅವರು ತೋರಿಸ್ತಿದ್ರು ಇದೇ ಹಸು ಬೇಕು ನನಗೆ ಅಂತ ಹೇಳಿ ತರಿಸ್ತೆ. ಇದು ಬಂದು ಜಾತಿಲಿ HF ಇಂಪೋರ್ಟೆಡ್ ಸೆಮೆನ್ ಇದು. ಆಮೇಲೆ ಇದಕ್ಕೆ ನಾವು ಗರ್ಡ ಅಂತ ಕರಿತೀವಿ. ಇದು ತಲೆ ಇದೆಯಲ್ಲ, ಇದು ಗರ್ಡ ತಲೆ, ಗರ್ಡ ಮುಖ. ಇದನ್ನ ಗರ್ಡ ಅಂತ ಹೆಸರಿಕ್ಕಿದೀನಿ ಇದಕ್ಕೆ. ಇದೇನಿಲ್ಲ, ಬಾರಿ ಫೇವ್ರೇಟ್. ಹೈಟು ಗೀಟಲ್ಲಿ ಈಗಲೂ ನನಗೆ 6 ಲೀಟರ್ ಹಾಲು ಕೊಡ್ತಾ ಇದೆ. ಟೈಮ್ 6 ಲೀಟರ್ ಹಾಲು ಕೊಡ್ತಾ ಇದೆ. ಆಮೇಲೆ 3 ತಿಂಗಳು ಕನ್ಸೀವ್ ಆಗದೆ, ಫಲ ಹೊಂದಿದೆ. ಈಗ ಪಕ್ಕ ಗಬ್ಬ ಆಗದ. ಈಗ ಅದನ್ನ ನಾನು ಆಲ್ರೆಡಿ ಚೆಕ್ ಮಾಡಿದೀನಿ. ಈ ಪ್ರೆಗ್ನೆನ್ಸಿ ಕಿಟ್ ಅಲ್ಲಿ ತಂದು ಇದಕ್ಕೆ ಚೆಕ್ ಮಾಡಿಸಿದೀನಿ. ಇದು ಸುಧಾ ನನಗೆ ಈಗ 6 ಲೀಟರ್ ಒಂದು ಟೈಮ್ಗೆ ಹಾಲು ಕೊಡ್ತಾ ಇದೆ ಮೇಡಮ್. ಇದು ಅಷ್ಟೇನೆ. ಇದು ನಮ್ಮ ಗಂಗಮ್ಮನ್ ಕರು, ಓರ್ಗರು ಅವಳು ಇದೆಯಲ್ಲ, ಗಂಗಮ್ಮನ್ ಕರು. ಇದು ಕ್ರಾಸ್ ಸೆಮೆನು ಅವರೇ ಕೊಡ್ಸಿದ್ರು. ಸತೀಶ್ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು, ನಮ್ಮ ಚಂದ್ಗಾಲೂರವ್ರು. ಇದು ಅವ್ರ ತಗ ಬಂದಿದ್ದ ಹಸು. ಇದು ಅವ್ರ ಇದು HF ಅಂತ ಅವ್ರಿಗೆ ಮೋಸ ಮಾಡಿ ಕೊಟ್ಟಿದಂತ ಇದು ಕರು. ಇದು ಅವ್ರೇನ್ ಮಾಡಿದ್ರು, ಯಾರೋ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ABS ಸೆಮೆನು ಅಂತ ಕೊಟ್ಟಿದ್ರಂತೆ. ಇದು ಬಂದು ಲೋಕಲ್ ಸೆಮೆನು. ಹಾಗಾಗಿ ಇದು ಲೋಕಲ್ ಸೆಮೆನ್ ಬಿದ್ದೈತೆ. ಓರ್ಗರ ಇದು ಗಂಗಮ್ಮಂದು. ಇದು ಅದು ಇವತ್ತಿಗೂ ಸುಧಾ ಇದು ಇಲ್ದೆ ಹಾಲು ಕೊಡಲ್ಲ ನನಗೆ.
ನಾಟಿ ತಳಿಗೆ ಕರು ಮುಂದೆ ಕಟ್ಲೇಬೇಕು, ಅದು ಕಟ್ಟೆ ಹಾಲು ಕರಿಬೇಕು, ಓಕೆ. ಇಲ್ಲ ಈ ಓಸಿ ಅದನ್ನ ರೂಢಿ ತಪ್ಪಿಸಿ ಸೈಡ್ಗೆ ಹಾಕಿ ಅವ್ರು ಈಗ ರೂಢಿ ಮಾಡ್ತಾ ಇದಾರೆ. ಅದನ್ನ ನಮ್ಮ ಸ್ವಾಮಣ್ಣನವರು ಅಂತ ಕೆಲಸ ಮಾಡ್ತಾರೆ, ಅವ್ರೆಲ್ಲ ರೂಢಿ ಮಾಡ್ತಾ ಇದಾರೆ ಈಗ. ಹಾಗೆ ಇದ್ ಮಾಡ್ತಾ ಇದೀವಿ ಮೇಡಮ್. ಓಕೆ. ಸೊ ಇದಕ್ಕೆ ಇನ್ನು ಹೆಸರು ಇಕ್ಕಿಲ್ಲ, ಇದು ತಂದು 15 ದಿವಸ ಆಗಿದೆ. ಇದು ಪಂಜಾಬ್ ತಳಿನೇ, ಇನ್ನು ಹೆಸರು ಏನು ಇಕ್ಕಿಲ್ಲ. ಇದೀಗ 7.5 ತಿಂಗಳು ಫಲ ಆಗಿದೆ ಮೇಡಮ್. ಇದು ಈಗ ಇದು ನನ್ನ ಜಾಗಕ್ಕೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದೆ ಇದು. ಓಕೆ. ಸೊ ಇದು ಏನೇ ಆದ್ರೂ ಈಗ ನೆಕ್ಸ್ಟ್ ನನಗೆ ಯಾವ್ದೇ ರೀತಿ ತೊಂದರೆ ಇಲ್ಲದಂಗೆ ಸಖತ್ತಾಗಿ ಬರುತ್ತೆ ಇದು. ಇದು ಚೆನ್ನಾಗಿದೆ. ಇದು ಪಂಜಾಬ್ದು 7.5 ತಿಂಗಳು. ಇದು 3ನೇ ಕರು ಆಗ್ತಾ ಇರೋದು, ಈಗ 2ನೇ ಕರು. ಇನ್ನು ಒಂದು ತಿಂಗಳು ಟೈಮ್ ಇದೆ ಮೇಡಮ್ ನನ್ಗೀಗ. ಇದು ಬಂದು ಪಡ್ಡೆ ಹಿಂದೆ ಹಂಚು. ಇದು ನೋಡಿ, ಇದು ಪಡ್ಡೆ ಇನ್ನು ಅಲ್ಲಾಗದೆ ಇರೋದು. ಇದು ಪಂಜಾಬ್ದೇ ತಳಿ. ಇದು ಪಂಜಾಬಿಂದ ನನ್ನ ರವಿ ಅಂತ ಹೇಳಿದ ನನ್ನ ಫ್ರೆಂಡು, ಅವರು ತರಿಸಿದ್ರು ಬೇರೆ ಕಡೆಗೆ. ಇದು ಕಾಲ್ಬಾಯಿ ಜ್ವರ ಆಗಿ ಅವ್ರು ಕುಡಿಸ್ಬಿಟ್ಟಿದ್ರು. ಫೋನ್ ಮಾಡ್ಬಿಟ್ಟು ಹಿಂಗ ಆಗದೆ ಸರ್ ಅವ್ರು ಹಿಂಗಂತ ಅಂದ್ರು. ಸರಿ ಕಳಿಸಿ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು 7 ತಿಂಗಳು ಫಲ ಆಗೈತೆ. ಹೊಸಿ ವೀಕ್ ಆಗಿತ್ತು, ಈಗ ಹೊಸಿ ನಾನು ಪಿಕಪ್ ಮಾಡಿ ಗ್ರೋತ್ ಮಾಡಿರೋದು ಇದನ್ನ. ಇದು ಪಂಜಾಬ್ದೇ ತಳಿ ಇದು ಮೇಡಮ್. ಇದು ಈಗ ನನ್ನಲ್ಲಿ ಈಗ 7 ತಿಂಗಳಾಗದೆ. ಇದಕ್ಕೆ ಇನ್ನು ಹೆಸರು ಏನು ಇಕ್ಕಿಲ್ಲ ನಾನು. ಇದೆರಡಕ್ಕೆ ಹೆಸರು ಇಕ್ಕಿಲ್ಲ ಸದ್ಯಕ್ಕೆ, ಹಾಗೆ ಬಿಟ್ಟಿದೀನಿ. ಇನ್ನು ಹೆಸರಿಕ್ಕ ಟೈಮ್ ಬಂದಾಗ ಕರು ಇಕ್ಕದ್ಮೇಲೆ ಹೆಸರಿಕ್ಕದ ಅಂತ ಅದನ್ನ ಬಿಟ್ಟಿದ್ದೀನಿ ಮೇಡಮ್. ಇದು ಬನ್ನಿ ನೆಕ್ಸ್ಟ್. ಇದ್ರ ಹೆಸರು ಮೇಡಮ್ ರೂಪ ಅನ್ಬಿಟ್ಟು. ಇದು ಬಂದು ಪಂಜಾಬ್ ತಳಿ. ಇದು 8 ತಿಂಗಳಾಗೈತೆ ಈಗ ಕರು. ಇದು 8 ತಿಂಗಳು ಕರು. ಈಗ ನೋಡಿ 8 ತಿಂಗಳು ನೋಡ್ಬೋದು, ಲೆಂತ್ ಆಗ್ಲಿ ಹೈಟ್ ಆಗ್ಲಿ 8 ತಿಂಗಳಿಗೆ ಯಾವ್ದು ಇಷ್ಟು ಬರಲ್ಲ. ಈಗ ಅದೀಗ ಆದ್ರೆ ಇನ್ನೂ ಐತೆ ಅದು 16 ತಿಂಗಳು ಕರು. 8 ತಿಂಗಳು ಕರು 16 ತಿಂಗಳು ಕರು ಹೋಲಿಸಿದ್ರೆ ಇದು ಬಾರಿ ಲೈನ್ ಅಲ್ಲಿ ಇದೆ, ಬ್ಲಡ್ ಲೈನ್ ಅಂತೀವಿ ಇದನ್ನ. ಈಗ ನೀವು ಹಸುಗಳನ್ನ ತಗೋಬರ್ಬೇಕಾದ್ರೆ ಏನ್ ನೋಡ್ತೀರಾ ಅದ್ರಲ್ಲಿ? ಮುಖ್ಯವಾಗಿ ಏನ್ ನೋಡೋದು ಅದ್ರಲ್ಲಿ? ಮೇಡಮ್ ನಾನು ಹಸು ನೋಡೋದು ಜಾತಿ. ಓಕೆ. ಅದು ತಲೆ ಬುಂಡೆ ನೋಡ್ತೀನಿ, ಅದು ತಳಿ ಯಾವ್ದು. ಈಗ ಹೇಳೋದು ಯಾವ್ದ್ರಲ್ಲಿ ಗರ್ಡ ಅದು ಎಷ್ಟೇ ತಳಿ ಇಂಪೋರ್ಟೆಡ್ ಸಮೇನು ಬುಂಡೆ ನೋಡ್ತೀನಿ. ಈ ಲೆಗ್ ಸ್ಕೋರ್ ಇದೆಲ್ಲ ಕಾಲ್ ಕಂಬ ಇದೆಲ್ಲ, ಈ ಕಾಲ್ ಕಂಬ ನೋಡ್ತೀನಿ. ಈ ಕಾಲ್ ಕಂಬ ತಲೆಯಿಂದ ಹಿಡಿದು ಹಲ್ಲು, ಹಾಲನ್ನ ನರ್ಗಟ್ಟು ಇದನ್ನ ಅಬ್ಸರ್ವ್ ಮಾಡ್ತೀನಿ. ಜಾತಿಲಿ ಹೇಗಿದೆ, ಹಸು ಎಷ್ಟು ಕರಿಬಹುದು. ಆಮೇಲೆ ಅದ್ರದ್ದು ಅಪ್ಪ ಅಮ್ಮಂದು ಬ್ಲಡ್ ಲೈನ್ ಹಿಸ್ಟ್ರಿ ಕೊಡ್ತಾರೆ ಪಂಜಾಬಲ್ಲಿ. ಇದ್ರ ಬ್ಲಡ್ ಲೈನ್ ಏನ್ ಮಾಡ್ತಾರೆ ಅಂದ್ರೆ, ಈಗ ಇದ್ರ ಅಪ್ಪ ಅಮ್ಮ ಎಷ್ಟು ಹಾಲು ಕರೆದೈತೆ, ಅಪ್ಪ ಯಾವ್ದು, ಅಮ್ಮ ಎಷ್ಟು ಹಾಲು ಕರೆದಿತ್ತು, ಮೊದಲನೇ ಸೂಲಲ್ಲಿ ಎಷ್ಟು, 2ನೇ ಸೂಲಲ್ಲಿ ಎಷ್ಟು ಕರೀತು, ಅದನ್ನ ಜನರೇಷನ್ ಚೆಕ್ ಮಾಡ್ತೀನಿ ನಾನು. ಅದನ್ನ ಚೆಕ್ ಮಾಡಿ ನಾನು ಬ್ಲಡ್ ಲೈನ್ ಡೀಟೇಲ್ಸ್ ಸಿಗುತ್ತೆ ನನಗೆ. ಈಗ ಇದು ಬಂದು ಗಿರ್ಲ್ಯಾಂಡ್ ಅಮ್ಮ, ಇದ್ರದ್ದು ಅಪ್ಪ ಬಂದು ಅಮರ್ ತಳಿ. ಸೊ ಇದು ಗಿರ್ಲ್ಯಾಂಡ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಇದು ನೋಡಿ ಇದು ಒಕ್ಲ ಬರುತ್ತೆ ಇದಕ್ಕೆ ನೋಡಿ, ಈಗ ಇದೆಯಲ್ಲ ಇದು ತಳಿ ಬಂದು ನಮ್ಮ ನಾಟಿ ದೇಸಿ ತಳಿಗಳಿಗೆ ಬರೋದು. ಅದು ಒಕ್ಲ ಯಾವತ್ತು ಅದು ನಮ್ಮ ನಾಟಿ ದೇಸಿ ತಳಿಗಳಿಗೆ, ಈಗ A2 A1 ಮಿಲ್ಕ್ ಅಂತಾರಲ್ಲ, ಸೊ A2 ಮಿಲ್ಕ್ ಬರೋದು ಆ ತಳಿಗಳಿಗೆ ಒಕ್ಲ. ಅದು ಒಕ್ಲಗಳು ಅದು ಆತರ ಬರುತ್ತೆ. ಇದು ಅರ್ಧ ಬಂದು ಗಿರ್ಲ್ಯಾಂಡ್ ತಳಿ ಇದೆ. ಗಿರ್ಲ್ಯಾಂಡ್ ಅಂದ್ರೆ ನಮ್ಮ HF ಗಿರ್ಗು ಸೇರಿ ಹುಟ್ಟಿರ್ತಕ್ಕಂತ ತಾಯಿನೇ ಗಿರ್ಲ್ಯಾಂಡ್ ಅಂತಾರೆ. ಅದ್ರ ತಳಿ ಹುಟ್ಟಿರ್ತಕ್ಕಂಥದ್ದು ಅರ್ಧ ಭಾಗ ಗಿರ್ಲ್ಯಾಂಡ್, ಇನ್ನು ಅರ್ಧ ಭಾಗ HF. ಇನ್ನು 8 ತಿಂಗಳು, ಇನ್ನೂ ಈಟು ಕೊಟ್ಟಿಲ್ಲ, ಏನಿಲ್ಲ. ಈಗ 1 ವಾರ ಆಗಿದೆ ಬಂದು ಇಲ್ಲಿಗೆ. ಈಗ ಅದನ್ನ ಹೊಸ ಕ್ವಾರಂಟೈನ್ ಮಾಡಿ ಕಟ್ಟಾಕಿದೀನಿ. ಅದ ಈಗ ನಂತ ನೀರ್ ಕುಡಿಯುತ್ತೆ, ಮೇವು ತಿನ್ನುತ್ತೆ, ಎಲ್ಲಾ ರೀತಿಲಿ ಇದೆ ಮೇಡಮ್ ಈಗ ಅದು. ಹಿಂಗೆ ಈ ತರ ನಾವು ನೋಡಿ, ಈ ತರ ಸೆಲೆಕ್ಷನ್ ಬ್ಲಡ್ ಲೈನ್ ಎಲ್ಲ ನೋಡಿ ತರದು ಮೇಡಮ್. ಸರ್, ಈಗ ಎಲ್ಲ ಹಸುಗಳ ಸೇರಿ ಎಷ್ಟು ಹಾಲು ಕೊಡ್ತಾ ಇದೆ ಅಂದ್ರೆ, ಬೆಳಗ್ಗೆ ಸಂಜೆ ಸೇರಿ ಎಷ್ಟು ಹಾಲು ಕೊಡ್ತಾ ಇದೆ ಒಂದಿನಕ್ಕೆ? ಮೇಡಮ್ ನನ್ಗೆ ಈಗ ಕನಿಷ್ಠ ಪಕ್ಷ ಇಷ್ಟು 8 ಹಸುವಿಂದ ನನಗೆ 85-86 ಲೀಟರ್ ಹಾಲಿದೆ ಪರ್ ಡೇ. ಬೆಳಗ್ಗೆ ಸಂಜೆ ಸೇರಿ ಒಂದು ಟೈಮ್ಗೆ 85 ಲೀಟರ್ ಹಾಲಿದೆ. ಈಗ ನಾನು ಈ ಹಾಲು ಈಗ ಒಂದು ಟೈಮ್ 85 ಅಂದ್ರೆ 2 ಟೈಮ್ ಇಂದ 160-170 ಲೀಟರ್ ಹಾಲು ಹಾಕ್ತಾ ಇದೀನಿ ಈಗ. ಓಕೆ. ಈಗ ಹಸುಗಳದ್ದು ಮೇಂಟೆನೆನ್ಸ್ ಎಲ್ಲ ಹೇಗೆ, ಲೈಕ್ ದಿನ ಇಡೀ ಅದ್ರದ್ದು ರುಟೀನ್ ಹೇಗೆ? ಮೇಡಮ್ ಅದು ರೊಟೀನ್ ಹೇಗೆ ಅಂತ ಅಂದ್ರೆ, ಈಗ ಹಸುಗಳಿಗೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಮೇಡಮ್, ಬೆಳಗ್ಗೆ ಹಾಲು ಕರಿಯಕ್ಕಿಂತ ಮುಂಚೆ ನಮ್ದು ರೊಟೀನ್ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಬೆಳಗ್ಗೆಯಿಂದ ಅಂದ್ರೆ, ಬೆಳಗ್ಗೆ 4:15ಗೆ ಹೇಳ್ತೀವಿ. 4:15ಗೆ ಎದ್ದು ಹಸುಗಳು ತೊಪ್ಪೆ ಎಳಿತೀವಿ. ತೊಪ್ಪೆ ಎಳೆದ ನಂತರ ಅದಕ್ಕೆ ಹಿಂದೆ ಫೀಡ್ ಮಾಡ್ತೀವಿ. ಫೀಡಿಂಗ್ ಅಲ್ಲಿ ಏನಂತಂದ್ರೆ, ಫೀಡ್ಸ್ ಪರಿ ನಮ್ದು ತಿವಾನ ಕಂಪ್ನಿ ಫೀಡ್ಸ್ ಹಾಕ್ತಿವಿ. ಅದು ಹೇಗೆ ಅಂದ್ರೆ, ಒಂದು ಹಸುಗೆ ಎಷ್ಟು ಹಾಲು ಕರಿಯುತ್ತೆ. ಈಗ ನನಗೆ 10 ಲೀಟರ್ ಹಾಲು ಕರಿತೈತೆ ಅಂದ್ರೆ 4 kg. ಒಂದು ಹಸುಗೆ 2.5 ಲೀಟರ್ಗೆ 1 kg ಫೀಡ್ಸ್ ಹಾಕ್ಬೇಕು. ಬರೀ ಫೀಡ್ಸ್ ಒಂದೇ. 10 kg ಹಾಲಿಗೆ ನಾನು 4 kg ಫೀಡ್ಸ್ ಹಾಕ್ತೀನಿ. ಬಾಡಿ ಮೇಂಟೆನೆನ್ಸ್ಗೆ ಅಂತ ಅರ್ಧ kg ಫೀಡ್ಸ್ ಹಾಕ್ತೀನಿ ಮೇಡಮ್ ಒಂದ್ ಟೈಮ್ಗೆ. ಒಂದು ದಿನಕ್ಕೆ 25 kg ಹಾಲು ಕರಿತೈತೆ ಅಂದ್ರೆ 10 kg ಫೀಡ್ಸ್ ಹಾಕ್ತೀನಿ. ಹಾಗೆ ಅದಾದ ತಕ್ಷಣ ಹಾಲು ಕರಿತೀವಿ. ಹಾಲು ಎಷ್ಟು ಒಂದು ಟೈಮಿಂಗ್ ಇಕ್ಕಿದೀವಿ, 5:30ಗೆ ಕರೆಕ್ಟಾಗಿ ಹಾಲು ಕರಿಯಕ್ಕೆ ಕುಂತ್ಕೊಳ್ತೀವಿ. ಹಾಲು ಕರ್ದಿ
ಹಾಲು ನಮ್ಗೆ ಪ್ರೈವೇಟ್ ಡೈರಿ ಬರ್ತಾರೆ, ಅವರೇ ಬಂದು ತಗೋ ಹೋಗ್ತಾರೆ ಹಾಲ್ನ. ಎರಡುವರೆ ಕ್ಯಾನ್ ತುಂಬಿಸ್ಕೊಟ್ರೆ ಅವರೇ ತಗೋ ಹೋಗ್ತಾರೆ. ಇನ್ ಕರುಗೆ ನಮ್ಗೆ ಮನೆಗೆ ವರ್ತನೆಗಳವೆ, ಅದಕ್ಕೆಲ್ಲ ಎತ್ಕೊಳ್ತೀವಿ. ಅದಾದ ಮೇಲೆ ಹಿಂದುಗುಟ ಜೈಲೇಜ್ ಅಂತ ಮಾಡ್ತೀವಿ, ರಸ್ಮೇವು ಅಂತ ಮಾಡಿರ್ತೀವಿ, ಈಗ ಜೋಳದ ಕಡ್ಡಿ ಅದು. ಅದ್ರ ಜೊತೆಗೆ ನಾವು ಈಗ ಕೊಂಬು ನೇಪಿಯರ್ ಅಂತಿದೆ, ಅದನ್ನು ಸುಧಾ ಮಿಕ್ಸ್ ಮಾಡ್ತೀವಿ. ಕೊಂಬು ನೇಪಿಯರು, ಜೈಲೇಜು, ಆಮೇಲೆ ಒಣಮೇವು ಅಂತ ಅನ್ಬಿಟ್ಟು ಇದು ತರಿಸ್ತೀನಿ. ನಾನು ಪಂಜಾಬಿನ ತರಿಸಿದೀನಿ, ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲಿದೆಯಲ್ಲ, ಇದು ಬಂದು ಪಂಜಾಬ್ದು, ಇದು ಗೋಧಿದು ಒಟ್ಟು. ಇದು ಇದೇನ್ ಮಾಡ್ತೀನಿ ಅಂದ್ರೆ ಇದು 3 ತರನು ಫಿಟ್ ಮಾಡ್ತೀನಿ. ಡ್ರೈ ಫೈಡರು, ಗ್ರೀನ್ ಫೈಡರು, ಜೈಲೇಜ್. ಇದು 3ನು ಸುಧಾ ನಾನು ಮಿಕ್ಸ್ ಮಾಡಿ ಒಂದು ಟೈಮ್ ಸುರಿಯುತ್ತೀನಿ ಮೇಡಮ್. ಸೊ ನಮ್ ಮೊದಲು ಇಲ್ಲಿ ಪೆಡಾಕಲ್ ಬಿಡ್ತಿದೆ. ಈಗ ಪೆಡಾಕ್ ಒಂಚೂರು ಏನೋ ಪ್ರಾಬ್ಲಮ್ ಆಗಿ ಕೊಚ್ಚೆ ಆಗಿತ್ತು, ಉಣ್ಣಿ ಸೊಳ್ಳೆಗಳು ಜಾಸ್ತಿ ಆಯ್ತು. ಇದು ಮಣ್ಣು ಹಾಕ್ಸೋದಕ್ಕೋಸ್ಕರ ಹಸ್ಗಳನ್ನ ಇಲ್ಲಿ ಕಟ್ಟಿದೀನಿ. ಯಾರು ಹಸ್ಗಳು ಯಾವಾಗಲೂ ಫ್ರೀ ಆಗಿರೋವು. ಇದನ್ನ ಒಂದೇ ಟೈಮ್ ನಾನು ಫೀಡ್ ಮಾಡ್ಬಿಡುವೆ. ಒಂದು ಹಸು ಈಗ 400 kg ಐತೆ, 400 ಅಂದ್ರೆ ಅದು 400 ಅಂದ್ರೆ 10 ಭಾಗದಷ್ಟೇ ತಿನ್ನೋದು. 40 kg ತಿನ್ನುತ್ತೆ ಒಂದು ದಿನಕ್ಕೆ. ಒಂದು ದಿನಕ್ಕೆ 40 kg ಅಂದ್ರೆ ಹಾಲಿನ ಕ್ಷಮತೆನ ನೋಡ್ತೀನಿ. ಹಾಲಲ್ಲಿ ಈಗ 10 ಲೀಟರ್ ಕರೀತೈತೆ ಅಂದ್ರೆ 2 ಟೈಮಿಂದ 20 ಅಂದ್ರೆ 8 kg ಫೀಡು, ಜೈಲೇಜ್ 18 20 kg, ಹಸಿಮೇವು 8 kg, ಇದೊಂದು 4 kg, ಒಟ್ಟು 40 kg ಮಿಕ್ಸ್ ಮಾಡಿ ಸುರಿದು ಬಿಡ್ತೀನಿ ನಾನು. ಇವತ್ತು ಬೆಳಗ್ಗೆ 9 ಗಂಟೆಗೆ ಹಾಕಿದ್ರೆ ಇನ್ ನಾಳೆ 9 ಗಂಟೆವರೆಗೂ ಏನು ಮೇವು ಹಾಕಲ್ಲ ನಾನು. ಟೋಟಲ್ ಮಿಕ್ಸೇಷನ್ TMR ಅಂತಾರಲ್ಲ, ಆಗ ಸುರಿದು ಆಗ್ತಿದೆ. ಇದೊಂದ್ ಚೂರು ಇಲ್ಲಿ ನನಗೆ ಹೊಸಿ ಜಾಗ ಕೊಚ್ಚೆ ಆಯ್ತು, ಇದೆಲ್ಲ ಹೊಸಿ ಮಣ್ಣಾಕಿ ಎಲ್ಲ ರೆಡಿ ಮಾಡೋದಕ್ಕೋಸ್ಕರ ಹಸ್ಗಳನ್ನ ಮೇಲ್ ಕಟ್ಟಿ ಏನ್ ಮಾಡಿದೀನಿ, ಈಗ ಒಂದು ಟೈಮು ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್ ಮೇವ್ ಹಾಕ್ತೀನಿ. ಈಗ ಅದು ಫ್ರೀ ಆಗಿ ಇಲ್ಲಿ ಬಿಟ್ಟಾಗ ಅವಾಗ ಒಂದೇ ಟೈಮ್ ಆಗ್ತಿದೆ. ಹೀಗೆ ಇದು ನಮ್ದು ದಿನದ ರೊಟೀನು ಮೇಡಮ್ ನಮ್ಗೆ. ಸರ್, ಈಗ ಕೆಲವೊಂದು ಹಸುಗಳದ್ದು ಹೆಲ್ತ್ ಇಶ್ಯೂಸ್ ಬಗ್ಗೆ ಹೇಳಿದ್ರಿ, ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ಅಂತೆಲ್ಲ, ಅದನ್ನೆಲ್ಲ ಹೇಗ್ ಕ್ಯೂರ್ ಮಾಡಿದ್ರಿ ನೀವು? ಮೇಡಮ್ ಇದು ಹೇಗೆ ಅಂದ್ರೆ, ಈಗ ನಿಮ್ಗೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಇದೇ ಹಸು ಇಲ್ಲಿದೆಯಲ್ಲ, ಈಗ ಸರಸ್ವತಿ ಅನ್ನಲ್ಲ, ಬನ್ನಿ ಇದು ಸರಸ್ವತಿ ಅನ್ನೋ ಹಸು ಹೇಳದ್ನಲ್ಲ, ಇದು ಕರು ಹಾಕಿದ್ದು 3 ದಿವಸ ಆಗಿತ್ತು ಇಲ್ಲಿ ಬಂದಾಗ ನಮ್ಗೆ. ಇದೇನಾಗಿತ್ತು ಅಂದ್ರೆ, ಕರು ಹಾಕಿ ಬಂದಾಗ ನಮ್ಗೆ ಹೇಳೋದಲ್ಲ, ಉಣ್ಣಿಗಳು ಒಂದೊಂದು ಉಣ್ಣಿಗಳು ನಮ್ಮ ಬ್ಲಡ್ಗೆ ಅಡ್ಜಸ್ಟ್ ಆಗಲ್ಲ. ಆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಸೊ ಅವಾಗ ತೈಲೇರಿಯಾ ಅಂತ ಬರುತ್ತೆ. ಈಗ ನಮ್ಗೆ ಸೊಳ್ಳೆಗಳದ್ದು ಮಲೇರಿಯಾ ಬರುತ್ತಿತ್ತಲ್ಲ, ಅದನ್ನ ತೈಲೇರಿಯಾ ಅಂತಾರೆ. ಅನಾಫಾಸ್ಮಾ ಅಂತ ಬರುತ್ತೆ. ಬೆಬಿಷಿಯಾ ಅಂದ್ರೆ 105 ಡಿಗ್ರಿ 106 ಡಿಗ್ರಿ ಗಂಟೆ ಜ್ವರ ಇದ್ದೇ ಇರುತ್ತೆ. ಬೆಬಿಷಿಯಾ ಅನ್ನೋ ಒಂದು ಕಾಯಿಲೆ. ಅದು ಜ್ವರ ಯಾವಾಗ ಅಂದ್ರೆ 105 106 ಡಿಗ್ರಿ ಇದ್ದೇ ಇರುತ್ತೆ. ಅದು ಅದಕ್ಕೆ ಸುಮಾರು ಜನ ಏನೇನೋ ಟ್ರೀಟ್ಮೆಂಟ್ ಮಾಡ್ತಾರೆ, ಅದಕ್ಕೆ ಏನೂ ಆಗಲ್ಲ. ಸೊ ಹಸು ಯಾವುದೇ ಒಂದು ಹಸು, ಈಗ ಹಾಲು ಕರಿತಿತ್ತು ಇದೊಂದೀಗ, ಈ ಹಾಲು ಕರಿಯೋ ಹಸು ಯಾವಾಗ ಕರು ಹಾಕಿದ ತಕ್ಷಣ 10 ಲೀಟರ್ ಬರೋ ಹಾಲು ಏಕ್ದಮ್ 6 ಲೀಟರ್ 8 ಲೀಟರ್ ಬರ್ತೈತೆ ಅಂದಾಗ ರಕ್ತ ಪರೀಕ್ಷೆ ಮಾಡಿಸ್ಬೇಕು, ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕು. ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ ಗೌರ್ಮೆಂಟ್ ಇಂದ ಎಲ್ಲ ರೀತಿ ಸೌಕರ್ಯ ಇದೆ. ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕು. ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ ಅದರಲ್ಲಿ ಎಲ್ಲ ರಿಪೋರ್ಟ್ ಕೊಡ್ತಾರೆ. WBC ಬ್ಲಡ್ ಎಷ್ಟಿದೆ, ಹಿಮೋಗ್ಲೋಬಿನ್ ಎಷ್ಟು ಇದೆ ಅನ್ನೋ ಒಂದು ರಿಪೋರ್ಟೇ ನಿಮಗೆ ಕೊಡ್ತಾರೆ. ಅದು ಕೊಟ್ಟಾಗ ನಿಮ್ಗೆ ಡಾಕ್ಟ್ರು ಸಲಹೆ ಇದ್ರೆ ಡಾಕ್ಟ್ರು ಸಲಹೆ ತಗೊಳ್ಳಿ, ಇಲ್ಲ ನಾವೇ ಮಾಡ್ಕತೀನಿ ಅನ್ನೋರು ಮಾಡ್ಕೋತಾರೆ. ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಅಲ್ಲಿ ಡಾಕ್ಟರ್ಗಳು ಯಾರು ಅಂತವ್ರು ಬರೋರು ಇಲ್ಲ. ಇವತ್ತು ನಾನು ನೋಡೋದ್ ಮಟ್ಟಿಗೆ ಕಾಂಪೌಂಡರ್ ಬರ್ತಾರೆ, ಒಬ್ರು ಇನ್ಸ್ಪೆಕ್ಟರ್ ಬರ್ತಾರೆ, ಡಾಕ್ಟರ್ಗಳು ಕೈ ಸಿಗಲ್ಲ. ಅವ್ರು ಬಂದ್ರು ಅವ್ರಿಗೆ 100 200 ಕೊಡ್ಬೇಕು. ಫ್ರೀಯಾಗಿ ಆಗೋ ಕೆಲಸನ ನಾವು ದುಡ್ಡು ಕೊಟ್ಟೆ ನಾವು ಮಾಡಿಸ್ಕೋಬೇಕು. ಅದೇ ಕೆಲಸ ನಾವೇ ಮಾಡ್ತೀವಿ. ಈಗ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಬ್ಲಡ್ ಡ್ರಾ ಮಾಡ್ತೀನಿ, ತಗೋಕ್ ಕೊಡ್ತೀನಿ. ಒಂದು ದಿನ ಲೇಟ್ ಆಗ್ಬೋದು ನನಗೆ. ಬ್ಲಡ್ ಡ್ರಾ ಮಾಡಿದಷ್ಟು 1 hour ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಬಂದಾಗ ನೋಡ್ತೀನಿ, ಈಗ ತೈಲೇರಿಯಾ ಆಗಿದೆ ಅಂತ ಅಂದಾಗ ಅದಕ್ಕೆ ಬೂಟಾಲೆಕ್ಸ್ ಅಂತ ಇಂಜೆಕ್ಷನ್ ಬರುತ್ತೆ. ಬೂಟಾಲೆಕ್ಸ್ ಅದು 2 ತರ ಇದೆ. ಬೂಟಾಲೆಕ್ಸ್ ಅಲ್ಲಿ 2 ತರ ಇಂಜೆಕ್ಷನ್ಗಳು ಬರುತ್ತೆ. ಲೋಕಲ್ ಇದೆ, ಒರಿಜಿನಲ್ ಇದೆ. ಒರಿಜಿನಲ್ ಬಂದು ಬೂಟಾಲೆಕ್ಸ್ 1800 ಚಿಲ್ಲರೆ ಇದೆ. ಅದನ್ನ ತಂದು 20 ml ಬರುತ್ತೆ. 10 ml ಆ ಕಡೆ 10 ml ಈ ಕಡೆ ಹೊಡಿತೀನಿ. ಆಮೇಲೆ WBC ಅದರಲ್ಲಿ ಕೆಲವು ಬ್ಲಡ್ ಕಮ್ಮಿ ಆಗಿರುತ್ತೆ. ಆ ಕಮ್ಮಿ ಆದಾಗ ಇನ್ಫರಾನ್ ಅಂತ ಇಂಜೆಕ್ಷನ್ ಬರುತ್ತೆ. ಅದು ಇನ್ಫರಾನ್ ಇಂಜೆಕ್ಷನ್ 3 ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಹೇಗೆ ಅಂದ್ರೆ, ಈಗ ತೈಲೇರಿಯಾ ಆಗಿದೆ ಅಂದ್ರೆ ಇವತ್ತು ತೈಲೇರಿಯಾ ಇಂಜೆಕ್ಷನ್ ಇವತ್ತು ಮುಗಿಸ್ಬಿಡ್ಬೇಕು, ಬೇರೆ ಇಂಜೆಕ್ಷನ್ ಮಾಡಬಾರ್ದು. ಅದಾದ ನಾಳೆಗೆ 24 ಟೈಮ್ ಕಳೆದ ಮೇಲೆ ಅದಕ್ಕೆ ಇನ್ಫ್ರಾನ್ ಅಂತ ಇಂಜೆಕ್ಷನ್ ಬರುತ್ತೆ, ಬ್ಲಡ್ ಜಾಸ್ತಿ ಆಗೋದಕ್ಕೆ. ಆ ಇಂಜೆಕ್ಷನ್ ಮಾಡಬೇಕು. ಅದೊಂದು ಇಂಜೆಕ್ಷನ್ ಮಾಡಿದ್ರೆ ಬ್ಲಡ್ ಏನ್ ಜಾಸ್ತಿ ಆಡೋಲ್ಲ ಇಮಿಡಿಯೇಟ್ ಆಗಿ. ನುಗ್ಗೆ ಸೊಪ್ಪು ಕೊಡಬೇಕು, ಕರ್ಬೇವಿನ ಸೊಪ್ಪು ತಿನ್ನಿಸ್ಬೇಕು, ಶಾಖಾ ಫಿರಾಲು, ಈ ರೀತಿ ರಕ್ತ ಸೇರಕ್ಕೆ ಏನೇನ್ ಬೇಕು ನಾವು ಆರ್ಗ್ಯಾನಿಕ್ ಆಗೂ ನಾವು ಮಾಡ್ಲೇಬೇಕು. ಅದನ್ನ ಮಾಡ್ತೀವಿ. ತಿರ್ಗಾ 2ನೇದಾಗಿ ಬೆಬಿಷಿಯಾ ಅಂತ ಬರುತ್ತೆ. ಅದೇನ್ ಮಾಡುತ್ತಾರೆ, ಒಳ ಜ್ವರ. ನಮ್ಗೆ ಮಲೇರಿಯಾ ಆಗಿರುತ್ತೆ ಗೊತ್ತೇ, ಟೈಫಾಯ್ಡ್ ಬುಟ್ಟಿ ಬರುತ್ತಲ್ಲ, ಅದು ಬೆಬಿಷಿಯಾ ಅನ್ನೋ ರೀತಿ. ಇವಾಗ ನೀವೇನೇ ಇಂಜೆಕ್ಷನ್ ಮಾಡಿದ್ರು ಅದು ಬರಲ್ಲ. ಅದಕ್ಕೆ ಬೆರ್ನಿಲ್ ಇಂಜೆಕ್ಷನ್ ಇರುತ್ತೆ. 20 ml. ಅದು ತೂಕದ ತಕ್ಕಂತೆ, ಬಾಡಿ weight ಏನಿದೆ ಅದು ತೂಕದ ತಕ್ಕಂತೆ. ಈಗ ಇದೊಂದು ಕಮ್ಮಿ 400 kg ಇದೆ, 15 ಇಂದ 20 ml ನಾವು ಕೊಡ್ಬೋದು. 150 kg ಇರುತ್ತೆ, ಅದಕ್ಕೆ 8 ರಿಂದ 10 ml 10 ml ಇಂಜೆಕ್ಷನ್ ಮಾಡ್ಬೇಕು. ಇದು 400 kg ಅಂದ್ರೆ 20 ml. ಈ ಕಡೆಗೆ 10 ml, ಈ ಕಡೆಗೆ 10 ml ನಾವು ಇಂಜೆಕ್ಷನ್ ಮಾಡ್ಬೇಕು ಅದಕ್ಕೆ.
ಅದಾದ್ಮೇಲೆ ನಮ್ಗೆ ಬರೋದು ಬೆಬಿಷ್ಯ ಅಂತ. ಇದೆಲ್ಲ ಒಂದು ಜ್ವರ ಕಾಯಿಲೆ ಬತ್ತು ಅಂದ್ರೆ ಆಟೋಮೆಟಿಕ್ ಆಗಿ 3 ಬಂದೇ ಬರುತ್ತೆ ನಮ್ಗೆ. ಓಕೆ. ಈಗ ನನಗೆ ತಲೆನೋವಿಂದ ಶೀತ ಕೆಮ್ಮು ಹೇಗೋ ಹಾಗೆ ಹಸ್ಕೊಳ್ಳಲು ಹಾಗೆ. ಆ ಬೆಬಿಷ್ಯ ಅನ್ನೋದು ಬರುತ್ತೆ. ಬೆಬಿಷ್ಯದು ನಾವು ಟ್ರೀಟ್ಮೆಂಟ್ ಮಾಡ್ದೋ. ನೆಕ್ಸ್ಟ್ ಬರೋದೇ ಅನಾಫಾಸ್ಮಾ. ಅನಾಫಾಸ್ಮಾ ಏನಾಗುತ್ತೆ, ಮೇವು ಎಲ್ಲ ಮಂಕಾಗ್ ತಲೆ ಹಾಕೊಂಡು ನಿಂತ್ಕೊಳ್ಳುತ್ತೆ, ನಾನಾ ರೀತಿ ತೊಂದರೆಗಳು ತೋರಿಸುತ್ತೆ, ಹಾಲೇ ರೈಸ್ ಆಗಲ್ಲ. ಅವಾಗ ನಾವೇನ್ ಮಾಡ್ತೀವಿ, OTC ಬರುತ್ತೆ. OTC ಅಂತ ಅದ್ ನಮ್ಗೆ ಬರೀ ಹೆಸರುಗಳು ಗೊತ್ತು, ಫುಲ್ ಫಾರ್ಮ್ ಅಲ್ಲಿ ಹೇಳಕ್ ಬರಲ್ಲ. OTC NS ಫ್ಲೂಡ್ ಮುಖಾಂತರ IV ಸೆಟ್ ಅಂತ ಬರುತ್ತೆ. ನರಕ್ಕೆ ಇಂಜೆಕ್ಷನ್ ಹಾಕಿ 60 ml ನರಕ್ ಕೊಡ್ತೀವಿ. 400 kg ಐತಂದ್ರೆ 60 ml ನರಕ್ ಹೋಗುತ್ತೆ. ಇನ್ನು 10 ml ಮಾಂಸದ ಕಂಡಕ್ಕೆ ಹೋಗುತ್ತೆ. ಟ್ರೈಬವಿಟ್ಟು ಅಂತ ಬರುತ್ತೆ, ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್. ಟ್ರೈಬವಿಟ್ಟು ಅದೊಂದು 10 ml. ಅದನ್ನ 3 ದಿವಸ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಹಸ ಎಷ್ಟೇ ಮಂಕಾಗಿದ್ರು ತಿನ್ನಕ್ ಸ್ಟಾರ್ಟ್ ಆಗುತ್ತೆ. ಅದೊಂದು ಕಾಯಿಲೆ. ಆಮೇಲೆ ಕೆಚ್ಚಿಲ್, ಇವತ್ತು ರೈತರಿಗೆ ಅತಿಯಾಗಿ ಕಾಣ್ತಾ ಇರೋದಂದ್ರೆ ಕೆಚ್ಚಿಲ್ ಬಾವು ಸಮಸ್ಯೆ ಅಂತ ಹೇಳ್ತಾರೆ. ಕೆಚ್ಚಿಲ್ ಬಾವು ಸಮಸ್ಯೆ ಅಲ್ಲ. ಮುಂಚಿತವಾಗಿ ನಾವು ನೋಡ್ಕೋಬೇಕಾಗಿರೋದು ಏನು ಅಂತ ಅಂದ್ರೆ, ಹಸು ಹಾಲು ಕರೆದ ತಕ್ಷಣ ಜಾಗ ನೀಟಾಗಿದ್ಯಾ, ನೀಟಾಗೈತೆ, ಕ್ಲೀನ್ ಆಗಿ ಇಟ್ಕೋಬೇಕು. ನೀವು ಹಾಲು ಕರೆದ್ರ ಗೋ ಡಿಪ್ ಅಂತ ಬರುತ್ತೆ. ಈಗ ಆ ಗೋ ಡಿಪ್ ಹಾಕ್ಬೋದು. ಸಂಪೂರ್ಣ ಅಂತ ಗೋ ಡಿಪ್ ಅಂತಂದ್ರೆ ಮೇಡಮ್, ಈಗ ಹಾಲು ಕರೆದ ತಕ್ಷಣ ಈಗ ಕೆಚ್ಚಿಲ್ ತುದಿದೆಯಲ್ಲ, ಕೆಚ್ಚಿಲು ಆ ತೊಟ್ಟು ಮೊಲೆ ಅರ್ಧ ಗಂಟೆ ಓಪನ್ ಆಗಿರುತ್ತೆ. ಹಾಲ್ ಕರೆದಂತ ಅರ್ಧ ಗಂಟೆ ಟೈಮ್ ವರ್ಗು ಬಾಯಿ ತೆರೆದಂಗಿರುತ್ತೆ. ಆ ತೆರೆದಾಗ ಹಸ್ಗಳು ಕೆಲವು ಕ್ಯಾಲ್ಸಿಯಂ ಡಿಫೆನ್ಸ್ ಇಂದ ಹಸ್ಗಳು ಮನಿ ಕಳ್ತವೆ. ಏನಕ್ಕೆ ಮನಿ ಕಳ್ತವೆ ಹೇಳಿ? ಕ್ಯಾಲ್ಸಿಯಂ ಡಿಫೆನ್ಸ್ ಆದಾಗ ಮನಿ ಕಳ್ತವೆ. ಆ ಕ್ಯಾಲ್ಸಿಯಂ ಏನಕ್ಕೆ ಕೊರತೆ ಆಗುತ್ತೆ? ಫೀಡಿಂಗ್ ಅಲ್ಲಿ. ಆ ಫೀಡಿಂಗ್ ಕೊರತೆಯಿಂದ ಅವಾಗ ಮನಿ ಕಂಡಾಗ ಕೆಚ್ಚಿಲ್ ಬಾವು ಸಮಸ್ಯೆ ಅವಾಗಲೇ ಶುರು ಆಗೋದು. ಕೆಚ್ಚಿಲ್ ಬಾವು ಸಮಸ್ಯೆ ಅನ್ನೋದು ಶುರು ಆಗೋದು ಆವಾಗ. ಅದಕ್ಕೆ ನಾವು ಮುಂಚಿತವಾಗಿ ಏನ್ ಮಾಡ್ಬೇಕು, ಹಾಲ್ ಕರೆದ ತಕ್ಷಣ ಅದಕ್ಕೆ ನಮ್ಗೆ ಡಿಪ್ ಬರುತ್ತೆ. ಗೋ ಡಿಪ್ಪು ಇಲ್ಲ ಡಿಪ್ಪಿಂಗ್ ಅಂತೀವಿ. ಅದನ್ನ ಹಾಲ್ ಕರೆದ ತಕ್ಷಣದಲ್ಲಿ ಅದು ಅಜ್ಜಿದ್ರೆ ಆ ಹೋಲ್ ಏನಿರುತ್ತೆ ಬ್ಲಾಕ್ ಮಾಡುತ್ತೆ. ಅದನ್ನ ಬ್ಲಾಕ್ ಮಾಡುತ್ತೆ ಅದು ನಿಮ್ಗೆ. ಆ ಬ್ಲಾಕ್ ಮಾಡಿದಾಗ ಯಾವುದೇ ಒಂದು ಬ್ಯಾಕ್ಟೀರಿಯಾ ಅನ್ಸೋದು ಅದ್ರೊಳಗೆ ಹೋಗಕ್ ಚಾನ್ಸಸ್ ಕೊಡಲ್ಲ ನಿಮ್ಗೆ. ಸೊ ಅದು ಸಮಸ್ಯೆ ಆಗೋದು. ಕೆಲವ್ರು ಏನ್ ಮಾಡ್ತಾರೆ, ಕರಿತಾ ಇರ್ತಾರೆ, ಹಸುಗಳು ಬಾವಾಯ್ತು, ನಾನ್ ನೀಟಾಗಿ ಹಾಲು ಕರೆದಿದ್ದೀನಿ, ಎಲ್ಲಾ ರೀತಿನೂ ಸರಿಯಾಗಿದೆ ಅಂತಾರೆ. ಈಗ ಅದ್ ಏನಕ್ಕಾಗುತ್ತೆ ಅಂದ್ರೆ ಒಳಬಾವು ಅಂತ ಬರುತ್ತೆ. ಒಳಬಾವು ಹೇಗೆ ಅಂದ್ರೆ, ಹಾಲು ನೋಡಕ್ ಹಾಲಂಗೆ ಇರುತ್ತೆ, ಅದು ಛಿದ್ರ ಆಗಿರುತ್ತೆ ಒಳಗಡೆ, ಚಿಚ್ಚಿದ್ರ ಆಗುತ್ತೆ. ಅದ್ ನೀವೇನೇ ಕಾಯಿಸಿದ ತಕ್ಷಣ ಹಾಲು ಒಡ್ಕೊಳ್ಳುತ್ತೆ. ಅದು ಒಳಬಾವು ಸಮಸ್ಯೆ. ಹಸ ಮನಿ ಕಳಕ್ ಆಗಲ್ಲ, ಮೆಲ್ಕೆತ್ತಲ್ಲ, ಕೈ ಹಾಕ್ದಾಗ ಕಾಲೆತ್ತೊದಿಯುತ್ತೆ. ಅದು ಒಳಬಾವು ಅನ್ನೋದು. ಅದಕ್ಕೇನು ಇಲ್ಲ, ನಾವು ಸಿಂಪಲ್ ಆಗಿ ಮನೆ ಮೆಥಡಲ್ಲಾಗಿ ಅಂದ್ರೆ ಲೋಕಸಾರ, ಅರ್ಶನ ಕೆಲವರು ಮಾಡ್ತಾರೆ, ಮುಟ್ರೆ ಮುನಿ ಸೊಪ್ಪು ಅದೆಲ್ಲ ಹೋಯ್ತು. ಇವತ್ತೆಲ್ಲ ಹೆಂಗಿರ ಹೈಬ್ರಿಡ್ ಇವೆಲ್ಲ. ನಾವು ಮೊದ್ಲು ಅಪ್ಪನ ಕಾಲದಲ್ಲೆಲ್ಲ ಹೆಂಗಿತ್ತು ಅಂತಾರೆ, ನಾಟಿ ತಳಿ ಮಾಡೋರು, ನಾಟಿ ಔಷಧಿ ತಂದು ಹಾಕೋರು ಸರಿ ಹೋಗೋದು. ಇವತ್ತೆಲ್ಲ ಹೇಗಿದೆ ಅಂದ್ರೆ ಕಡ್ಲೆ ಒಟ್ಟು ಬೂಸ ಯಾರು ಹಾಕಲ್ಲ, ಎಲ್ಲ ಪೀಡ್ಸು, ಹಾಲಿನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದು ಹೈಬ್ರಿಡ್ ಆಗಿರೋದ್ರಿಂದ ಹೈಬ್ರಿಡ್ ಮೆಡಿಸಿನ್ ಕೊಡ್ಬೇಕು ನಾವು. ಈಗ ನಂದು ಒಂದು ಹಸು ಈಗ ಬಾವ ಆಯ್ತು, ನಾನೇನ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಎಂಸೆಫ್, ಇಂಟಾಸೆಫ್ ಇದು ಯಾವ್ದಾರ ಐವಿಗೆ ಹಾಕ್ತೀನಿ. ಐವಿಗೆ ಒಂದು ಹಾಕ್ತೀನಿ. ಗಾಜ್ ಆಗೈತೆ, ಪಿಸ್ರು ಬತ್ತೈತೆ ಹಾಲಲ್ಲಿ, ಅದೇ ಕೆನೆ ಬತ್ತಿತ್ತು. ನಾನ್ ಮಾಡ್ಕೊಳ್ಳೋ ಟ್ರೀಟ್ಮೆಂಟ್ ನನ್ನ ಹಸು, ನಾನು ಯಾರೋ ಡಾಕ್ಟರ್ ಬರಲ್ಲ, ಇಮಿಡಿಯೇಟ್ ಆಗಿ DCR, ಡಯಾಕ್ರಿಸ್ಟಿನ್ ಅಂತ ಬರುತ್ತೆ. ಅದು ಒಂದು DCR ನ ಪೂರ್ತಿ ಹಾಲ್ನ ಕರೆದು ಆ DCR ನ ತೊಟ್ಟು ಹೊಡೆದ್ ಬಿಡ್ಬೇಕು. ಇವತ್ತು ಬೆಳಿಗ್ಗೆ ಹೊಡೆದ್ರೆ ನಾಳೆ ಬೆಳಗ್ಗೆವರೆಗೂ ಅದನ್ನ ಹಾಲು ಕರಿಬಾರ್ದು. ಅದೇನಾಗುತ್ತಾರೆ, ಅದು ಒಳ್ಳೆ ಆಂಟಿಬಯೋಟಿಕ್, ಅದು ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಮಾಡುತ್ತೆ. 24 ಗಂಟೆ ಹಾಲು ಕರಿಬಾರ್ದು. 24 ಗಂಟೆ ಆದ್ಮೇಲೆ ಹಾಲು ಕರೆದು ಅಡ್ಡರ್ಸೆಫ್ ಅಂತ ಟ್ಯೂಬ್ ಬರುತ್ತೆ. ನನ್ನ ಅನುಭವ, ಯಾಕಂದ್ರೆ ನಾನು ಇವತ್ತು ಸುಮಾರು ಜನಕ್ಕೆ ಕೇಳಿದೀನಿ, ಸುಮಾರು ಜನಕ್ಕೆ ಮಾಡಿ ಪ್ರಯೋಗ ಮಾಡಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡೋದ್ರಿಂದ ರಿಸಲ್ಟ್ ಇದೆ. ಸೊ ಅಡ್ಡರ್ಸೆಫ್ 3 ದಿನ ಮಾಡಿ, ಹಸು ತೊಟ್ಟು ಒಂಚೂರು ಏರುಪೇರು ಬರಲ್ಲ, ಒಂಚೂರು ಹಾಲು ಕಮ್ಮಿ ಆಗಲ್ಲ, ಏನಿತ್ತು ಅದೇ ಹಾಲು ಬರುತ್ತೆ. ಕೆಲವರು ಪೆಡ್ನಿ ಸಾಲನ ಹಾಕತಾರೆ, ಜಂತ ಮಿಷಿನು, ಅವಿಲು ಏನೇನೋ ಉಪಯೋಗಿಸ್ತಾರೆ. ಅವೆಲ್ಲ ಏನೋ ಸ್ಟೆರಾಯ್ಡ್. ಪೆಡ್ನಿ ಸಾಲನ ಸ್ಟೆರಾಯ್ಡ್, ಅದು ಕೊಟ್ಟಷ್ಟು ತೊಟ್ಟು ಮೇಲೋಗುತ್ತೆ. ಜಂತಾ ಮಿಷಿನ್ ರಿಯಾಕ್ಷನ್ ಆಂಟಿಬಯೋಟಿಕ್, ಅದು ಯಾವುದೇ ಒಂದು ರಿಯಾಕ್ಷನ್ ಆಗದಿರ್ಲಿ ಅಂತ ಹಾಕಕ್ಕೆ. ಸುಮ್ನೆ ಅದೆಲ್ಲ ಮಾಡೋದಕ್ಕಿಂತ DCR ಆಂಟಿಬಯೋಟಿಕ್, ಡಸ್ಎಫ್ ಅದು ಆಂಟಿಬಯೋಟಿಕ್ ಹಾಕತ್ತಾರೆ, ಕ್ಲಿಯರ್ ಆಗುತ್ತೆ ನಿಮ್ಗೆ. ಹಸು ಕೇಳಿದ್ರೆ ಆಂಟಿಬಯೋಟಿಕ್ ಅದು ಕೊಟ್ಟು 3 ದಿನ ಕೊಟ್ಟು ಕ್ಲಿಯರ್ ಆಗುತ್ತೆ, ಅದೇ ನಾರ್ಮಲ್ ಆಗುತ್ತೆ ಮೇಡಮ್. ಆಮೇಲೆ ಇನ್ನೊಂದು ಸಮಸ್ಯೆ ನಿಮ್ಗೆ ಕಾಣೋದೇನು ಅಂತ ಅಂದ್ರೆ ಗಬ್ಬದ ಸಮಸ್ಯೆ. ಕೆಲವರು ಗರ್ಭಧಾರಣೆ ಆಯ್ತಲ್ಲ, ಹಸು ನನ್ ಫಲಾನೆ ಬರ್ತಾ ಇಲ್ಲ, ರಕ್ತ ಬೀಳ್ತಾ ಐತೆ, ಈಟು ಅಂತಾರೆ. ಯಾಕೆ ಅಂತ ಅಂದ್ರೆ ಮಿನರಲ್ ಕೊರತೆಗಳಿದೆ, ಮಿನರಲ್ ಮಿಕ್ಸ್ಚರ್ ಕೊರತೆ ಅಂತ ಇದೆ. ಈಗ ಸಮತೋಲನ ಆಹಾರ ಏಕ್ ನಾವು ತಿಂತೀವಿ, ಈಗ ನಾವು ತಿಂದಾಗ ಉಪ್ಪು ಹುಳಿ ಖಾರ ಇಲ್ಲದೆ ನಾವು ತಿನ್ನಕ್ಕಾಗತ್ತಾ? ಈಗ ಹಸುಗಳಲ್ಲೂ ಹಾಗೆ ಗಬ್ಬದ ಸಮಸ್ಯೆ ಏನಕ್ಕೆ ಬರ್ತಾ ಇದೆ ಅಂತಾರೆ, ಮಿನರಲ್ಸ್ ಕೊರತೆ.
ಓಕೆ. ಈಗ ನಾನು ಬರ್ತೀನಿ ಬರೀ ಕಡಲೆ ಒಟ್ಟು ಬೂಸ ಮಾಡ್ಬಿಡ್ತೀನಿ, ಪೀಡ್ಸ್ ಹಾಕ್ಬಿಡ್ತೀನಿ, ತಿನ್ಬಿಡ್ತವೆ ಇವು, ತಿಂತವೆ, ಹೊಟ್ಟೆ ತುಂಬಿಸ್ತವೆ, ಹಾಲು ಬೀಳ್ತದೆ. ಹೌದು. ಅದಕ್ಕೂ ಒಂಚೂರು ಮಿನರಲ್ ಮಿಕ್ಸ್ಚರ್ ಅಂದ್ರೆ ವಿಟಮಿನ್ ಪ್ರೋಟೀನ್ ಅನ್ನೋದು ಸೇರ್ಬೇಕು. ಅದ್ ಯಾವ ರೀತಿಲಿ ಇದ್ ಮಾಡ್ತೀರಾ? ಅದಕ್ಕೆ ಮೇಡಮ್ ಮಿನರಲ್ ಮಿಕ್ಸ್ಚರ್ ಅಂತ ಬರುತ್ತೆ. ಓಕೆ. ಮಿನರಲ್ ಮಿಕ್ಸ್ಚರ್ ನಾವು ಫೀಡಿಂಗ್ ಅಲ್ಲಿ ಹೇಗ್ ಮಾಡ್ಬೇಕು ಅಂದ್ರೆ ಟೋಟಲ್ ಮಿಕ್ಸ್ ಅಂತ ಮಾಡ್ತೀವಿ, TMR ಅಂತ. ಅದಕ್ಕೀಗ ನೀವು ಸೈಲೇಜು, ಹಸಿ ಮೇವು, ಒಣಮೇವು ಮಿಕ್ಸ್ ಮಾಡ್ತೀರಾ. ಒಂದು ಹಸುಗೆ ದಿನಬಿಟ್ಟು ದಿನ 100 ಗ್ರಾಮ್ ಸೋಡಾ, 100 ಗ್ರಾಮು ಮಿನರಲ್ ಮಿಕ್ಸ್ಚರ್, 100 ಗ್ರಾಮ್ ಮಿನರಲ್ ಮಿಕ್ಸ್ಚರ್, ಸುಣ್ಣ ಚೆಲ್ಲಿದಂತ ನೀರು. ನೋಡಿ ಇದು ಇದೆಯಲ್ಲ, ಇದು ಕಾರ್ಗಿಲ್ ಕಂಪ್ನಿದು ಬೆಸ್ಟ್ ಮೀನ್ ಗೋಲ್ಡ್ ಅಂತ. ಇದು ಮಿನರಲ್ ಮಿಕ್ಸ್ಚರ್. ಇದರಲ್ಲಿ ಖನಿಜ ಮಿಶ್ರಣ ಅಂತಾರೆ ಕನ್ನಡದಲ್ಲಿ. ಇದರಲ್ಲಿ A ಇಂದ B ಇಂದ Z ವರ್ಗ ಎಲ್ಲ ಪ್ರೋಟೀನ್ ವಿಟಮಿನ್ ಇರುತ್ತೆ. ಓಕೆ. ಇದೇನ್ ಮಾಡುತ್ತೆ, ಮೆಲ್ಕ್ ಎತ್ಕೊಳ್ಳಕ್ಕೂ ಸಪೋರ್ಟ್ ಮಾಡುತ್ತೆ, ಗರ್ಭಧಾರಣೆಗೂ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ ಇದು. ಈಗ ಇದರಲ್ಲಿ ಹೇಗೆ ಅಂದ್ರೆ ಇದ್ರಲ್ಲಿ 4 ಕೊಟ್ಟೆ ಬರುತ್ತಲ್ಲ, 4 ಕೊಟ್ಟೆಗೂ ಸರಿಸಮನಾಗಿ ಒಂದೊಂದು ಪ್ರೋಟೀನ್ ಸೇರ್ಸಂತ ಕೆಲಸ ಮಾಡುತ್ತೆ ಇದ್ರಲ್ಲಿ. ಓಕೆ. ಸೊ ಇದು ಪೌಡ್ರು ಮಿನರಲ್ ಮಿಕ್ಸ್ಚರು. ಇದು ಸೋಡಾ. ನೋಡಿ ಈ ಸೋಡಾ ನೀವು ಅಡಿಗೆ ಸೋಡಾ ನಾನ್ ತಂದಿರೋದು ಬ್ರಾಂಡೆಡ್ ಕ್ವಾಲಿಟಿ ಆಗಿರ್ಲಿ, ನನ್ಗೆ ಹಾಲು ಕರೆದು ಕೊಡ್ತೇವೆ, ನಾವು ಕ್ವಾಲಿಟಿಯಾಗಿ ಹಾಕ್ತಿವಿ ಇದನ್ನ. ಈಗ ಇದೇನ್ ಮಾಡ್ಬೇಕು, 100 ಗ್ರಾಮ್ ಇವತ್ತು ಹಾಕ್ರೆ ನಾಳೆ ಎಲ್ಲ ನಾಳಿದ್ ಹಾಕಿ ಒಂದು ಸತಿಗೆ 100 ಗ್ರಾಮ್ ಎತ್ಕೊಳ್ತೀವಿ. ನೋಡಿ ಈಗ ಎಷ್ಟು ಎತ್ಕೊಳ್ತೀವಿ ಸೋಡಾ, ಇದು ಇಷ್ಟು ಸೋಡಾ. ಇದು ಹಾಕೋದ್ರಿಂದ ಏನಾಗುತ್ತೆ, ಹಸುಗಳು ಹೊಟ್ಟೆಲಿ ಗ್ಯಾಸ್ ಅನ್ನೋದಿರಲ್ಲ. ಈಗ ನೀವು ಈಗ ನಿಮ್ಗೆ ಇಷ್ಟೊತ್ತು ಗಂಟೆ ಇದ್ದೀರಾ, ಈಗ ತೊಪ್ಪೆ ಸ್ಮೆಲ್ ಏನಾರ ಬತ್ತಿದೆ ನಿಮ್ಗೆ? ಅಲ್ಲ, ನಿಮ್ಗೆ ಈಗ ಒಂಚೂರು ಇಷ್ಟೊತ್ತು ಗಂಟೆ ಇದ್ದೀರಾ, ತೊಪ್ಪೆ ಸ್ಮೆಲ್ ಏನಾರ ಕಾಣ್ತಿದ್ಯಾ ಇದಕ್ಕೆ? ಇಲ್ಲ, ಅಷ್ಟೇ ಅನ್ಸ್ತಾ. ಆಮೇಲೆ ಸೊಳ್ಳೆಗಳು ನಿಮ್ಗೆ ಏನೋ ಒಂಚೂರು ಕಚ್ತಿದ್ಯಾ? ಇಲ್ಲ. ನೋಡ ಸೊಳ್ಳೆ ಏನು ಇಲ್ಲ. ನೋಡ ಇಲ್ಲ. ಹಾಗೆ ಏನಕ್ಕೆ ಅಂದ್ರೆ ಹೊಟ್ಟೆಲಿ ಈ ಪ್ರೋಟೀನ್ ವಿಟಮಿನ್ ಎಲ್ಲ ಏನ್ ಮಾಡುತ್ತೆ, ಕಾಸ್ಟಿಕ್ ಕೆಟ್ಟ ಏನೈತೆ ಎಲ್ಲ ಆಚೆ ತೆಗಿಯುತ್ತೆ. ಹೊಟ್ಟೆ ಗ್ಯಾಸ್ ಸೇರ್ಕೊಂಡಾಗ ನಾವ್ ಹೆಂಗ್ ಗ್ಯಾಸ್ ಬಿಡ್ತೀವೋ ಕೆಟ್ಟ ವಾಸನೆ ಬರುತ್ತಲ್ವಾ, ಈ ಸೋಡಾ ಹಾಕಿದಾಗ ಹೊಟ್ಟೆಲಿ ಇರ್ತಕ್ಕಂತ ಕೆಟ್ಟ ಹುಳ ವಾಸನೆ ಎಲ್ಲ ಕ್ಲಿಯರ್ ಆಗುತ್ತೆ, ತೊಪ್ಪೆ ಶುದ್ಧವಾಗಿ ಹಾಕುತ್ತೆ, ಸ್ಮೆಲ್ ಬರಲ್ಲ. ಸೋಡಾ ಏನಕ್ಕೆ ಆಗ್ಬೇಕು, ಡೈಜೆಷನ್, ಸ್ಮೆಲ್ ಬರಲ್ಲ, ತೊಪ್ಪೆ ಗಟ್ಟಿಯಾಗಿ ಹಾಕುತ್ತೆ, ಇದು ಆರಗಣೆ ಮಾಡುತ್ತೆ ಅನ್ನೋದಕ್ಕೋಸ್ಕರ ಸೋಡಾ ಹಾಕಬೇಕು ನಾವು. ಇದು ಯಾವತ್ತು ಯಾವ್ದೇ ರೈತರಿಗೆ ಹೇಳೋದು ನಾನು ಇಷ್ಟೇನೆ, ಹಸುವಿಗೆ ನೀವು ಹಾಕಬೇಕಾದ್ರೆ ಮಿನರಲ್ ಮಿಕ್ಸ್ಚರು ದಿನಕ್ಕೆ 100 ಗ್ರಾಮು, ದಿನಕ್ಕೆ 24 ಗಂಟೆ ಟೈಮ್ ಒಂದ್ಸತಿ 100 ಗ್ರಾಮ್ ಸೋಡಾ ಕೊಡಿ. ಕುಡಿಯೋ ನೀರಿಗೆ ಕ್ಯಾಲ್ಸಿಯಂ ಕೊರತೆ ಯಾಕೆ ಹೇಳಿದೆ ನಿಮ್ಗೆ, ಕೆಚ್ಚಲ್ ಬಾವು ಏನಕ್ಕೆ ಆಯ್ತದೆ ಅಂದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ, ಕ್ಯಾಲ್ಸಿಯಂ ಕೊರತೆಯಿಂದ ಹಸುಗಳು ಮನಿಕತ್ತವೆ. ನಾವು ಇರೋ ಬರೋದನ್ನೆಲ್ಲ ಹಾಲಲ್ಲಿ ಕರೆದು ಬಿಡ್ತೀವಿ, ರಕ್ತಾನೇ ಹಾಲಾಗಿ ಬರುತ್ತೆ. ಅದನ್ನೆಲ್ಲ ಕರೆದು ಬಿಟ್ಟಾಗ ಹಸುಗಳಿಗೆ ವೀಕ್ ಆದಾಗ ಮನಿಕತ್ತವೆ, ಕಾಲ್ ನೋವು, ಕರೆದ ತಕ್ಷಣ ಮನಿಕಬಾರ್ದು. ಒಂದ್ ಹಸು ಹಾಲು ಕರೆದ ತಕ್ಷಣ ಮಿನಿಮಮ್ ಒಂದು ಅರ್ಧ ಗಂಟೆ ನಿಂತ್ಕೋಬೇಕು. ಅದು ಆರೋಗ್ಯವಾಗಿರ್ತಕ್ಕಂಥ ಹಸು ಅಂತ. ಅವಾಗ ಈಗ ನಾನು ಬನ್ನಿ ಸಾಯಂಕಾಲ ಕರಿತೀನಿ, ಯಾವ ಹಸು 1 ಅವರ್ ಮನಿಕಳ್ಳಿ, ಯಾವ್ದು 1 ಗಂಟೆವರೆಗೂ ಮನಿಕಳಲ್ಲ, ಯಾಕಂದ್ರೆ ನಾವು ಹಂಗ್ ಮಡಗಿರ್ತೀನಿ. ಈಗ ನಾನೇನ್ ಮಾಡ್ತೀನಿ, ನೀರಿಗೆ ಸುಣ್ಣ ಕುಡಿಯೋದು, ಸುಣ್ಣ ನೋಡಿ. ಈಗ ಸುಣ್ಣ ಇದೆ, ಸುಣ್ಣದ ಪ್ಯಾಕೆಟ್ ಒಳಗೆ ಅನಿಸುತ್ತೆ, ಎತ್ಕೋದು. ಸುಣ್ಣದ ಪ್ಯಾಕೆಟ್ ಏನ್ ಮಾಡ್ತೀನಿ, 20 ಲೀಟರ್ ನೀರಿಗೆ 1 kg ಸುಣ್ಣ ಹಾಕ್ತೀನಿ. ಸುಣ್ಣ ಹಾಕ್ಬಿಟ್ಟು ಇವಾಗ ನೀರ್ ಕುಡಿಸ್ಬೇಕು ನಾನು. ಇಲ್ಲಿ ಓಪನ್ ಬಿಟ್ಟಾಗ ನೋಡಿ, ಈ ಡಬ್ಬದಲ್ಲಿ ನೀರ್ ಮಡಗ್ತಿದೆ, ಇದರಲ್ಲಿ ಈ ಡಬ್ಬ ಆ ಡಬ್ಬದಲ್ಲಿ ಎಲ್ಲ ನೀರ್ ತುಂಬಿಸ್ ಮಡಗ್ತಿದೆ. ಇದಕ್ಕೆ 1/4 kg ನೀರ್ ಪೌಡರ್ ಹಾಕ್ಬಿಡ್ತಿದೆ, ಕಲಿಸ್ಬಿಟ್ರೆ ಮೇಡಿರೋ ತಿಳಿ ಕುಡಿಯೋದು. ಕ್ಯಾಲ್ಸಿಯಂ ಅನ್ನೋದು ಅದರಲ್ಲೇ ಬರ್ತದಲ್ಲ ಸುಣ್ಣದಲ್ಲಿ, ಕ್ಯಾಲ್ಸಿಯಂ ಅನ್ನೋದು ಸುಣ್ಣದಲ್ಲಿ ಇರುತ್ತೆ ನೋಡಿ ಇಲ್ಲಿ. ಈ ಸುಣ್ಣದ ಪೌಡರ್ ಸಿಗುತ್ತೆ ಎಲ್ಲೆವರು 30 ರೂಪಾಯಿ 1 kg ಇದು ಸುಣ್ಣ ಮೇಡಮ್. ಇದು ನೀವೇನಿಲ್ಲ, ಇದೊಂದು 40 ರಿಂದ 50 ಲೀಟರ್, ಇದು 60 ಲೀಟರ್ ನೀರ್ ಡಬ್ಬ. ಇದು 60 ಲೀಟರ್ ನೀರ್ ಡಬ್ಬಕ್ಕೆ 1/4 kg ಸುಣ್ಣ ಒಳಗಾಕಿ, 1/4 kg ಸುಣ್ಣ ಬರೀ ನೀರೊಳಗೆ ಹಾಕ್ಬಿಟ್ಟು ನೀರ್ ಬಿಟ್ಟು ಕಲಿಸ್ಬಿಡಿ. ಸುಣ್ಣದ ಮಡ್ಡಿ ಕೆಳಗೆ ಹೋಯ್ತದೆ. ಈ ನೀರ್ನ ಎತ್ಕೊ ಒಂದೊಂದು ಡಬ್ಬಕ್ಕೂ ಅರ್ಧ ಲೀಟರ್ 1 ಲೀಟರ್ ಕುಡಿಯೋ ನೀರು ಒಯ್ಕೊ ಬಂದ್ರೆ ಕ್ಯಾಲ್ಸಿಯಂ ಅನ್ನೋ ಡಿಫೆನ್ಸ್ ಕಮ್ಮಿ. ಹಾಗೆ ಒಂದೊಂದು ಸುಧಾ ನಮ್ ಕೈಲೇ ಇರೋದು, ರೈತರುಗಳ ಕೈಲೇ ಇರೋದು ಎಲ್ಲ. ಹೇಗ್ ಮಾಡಬೇಕು, ಹೇಗ್ ಮಾಡಬಾರ್ದು ನೋಡಿ. ಈಗ ಆಮೇಲೆ ಈಗ ಹಸು ನೋಡಿ ಎಲ್ಲ ತಿಂದು ಉಂಡು ಮೆಲ್ಕೆತ್ತಾವೆ. ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ಮೆಲ್ಕೆತ್ತದೆ ನೋಡಿ. ಇದು ಈ ಮೆಲ್ಕೆತ್ತ ವಿಧಾನದಲ್ಲೂ ಕೆಲವೇ ಗಂಟೆಗೆ 80 ಸತಿ ಮೆಲ್ಕೆತ್ತಬೇಕು. ಹಸುಲಿ ಗಂಟೆಗೆ 80 ಸತಿ ಮೆಲ್ಕೆತ್ತಬೇಕು. 80 ಮೇಲೆ ಎತ್ತದಷ್ಟು ಹಾಲು ಜಾಸ್ತಿ. ಈಗ 60 ಸತಿ ನಾನು ಕುಂತ್ಕ ಲೆಕ್ಕ ಹಾಕ್ತಿರ್ತೀನಿ, ಫೀಡ್ಸ್ ಹಾಕ್ತೀನಿ. ಈ ಫೀಡ್ಸ್ಗೆ ಎಷ್ಟು ಸತಿ ಎತ್ತಿತ್ತು ಮೆಲ್ಕು? 1 2 3 4 5 ಹಿಂಗ ಆಗ್ತಾ ಇರ್ತದೆ. ಅದೇನ್ ಮಾಡುತ್ತೆ, 80 ಸತಿ ಆದ್ಮೇಲೆ ನಿಲ್ಲಿಸುತ್ತೆ. ನೀರ್ ಬೇಕಾದ್ರೆ ನೀರ್ ತಗೊಳುತ್ತೆ, ಇಲ್ಲ ಮೇವ್ ತಿನ್ಬೇಕಾದ್ರೆ ಮೇವ್ ತಿನ್ನುತ್ತೆ. ಅವಾಗ ಹಸು ಆರೋಗ್ಯ ಚೆನ್ನಾಗದೆ,
ನೊರೆ ಬರ್ಬೇಕು ಹಿಂಗೆ ಹಸುಗೆ. ಕೆಲವ್ರ ಅಂತಾರೆ ಅಯ್ಯೋ ನೊರೆ ಸುರಿತೈತೆ ಅಂತ, ಅದು ತಪ್ಪು. ಹಸು ಮೆಲ್ಕೆತ್ತದಷ್ಟು ನೊರೆ ಬರ್ತದಲ್ಲ, ಅವಾಗ ಚೆನ್ನಾಗ್ ಬರುತ್ತೆ ಹಾಲು. ಓಕೆ, ಅದ ಆತರ ಮಾಡೋದ್ರಿಂದಾನೇ ನೊರೆ ಈಗ ನೋಡಿ ತಿಂದಾಯ್ತು, ಈಗ ನೋಡಿ ನಿಲ್ಸ್ತು, 2 ಸೆಕೆಂಡ್ ನಿಲ್ಸ್ತು, ತಿರ್ಗಾ ಇದ್ ಮಾಡ್ತು, ಅದು ಎಷ್ಟು ಬೇಕು ಎತ್ತುತ್ತೆ ನೋಡಿ. ಈಗ ಆ ಹಸುನು ಜೊಲ್ ಸುರಿಸ್ತದೆ, ಅದು ನೊರೆ ಬರುತ್ತೆ ಅಲ್ಲಿ. ಎಲ್ಲ ಹಸುಗಳು ಮೆಲ್ಕಾಗ್ತವೆ. ಇವೆಲ್ಲ ಹಿಂಗ್ ಮೆಲ್ಕಾಕಿ ನಿಲ್ಸವಿಗೆ ಎಲ್ಲ. ಈಗ ಇದು ಸ್ಟಾರ್ಟ್ ಮಾಡದೆ, ತಿರ್ಗಾ 1/2 hour ರೆಸ್ಟ್ ಕೊಟ್ಟು ನೋಡಿ, ಎಲ್ಲ ಮೆಲ್ಕೆತ್ತುತ್ತೆ. ಓಕೆ, ಒಂದೇ ಸಮ ಎತ್ಕ ಬರುತ್ತೆ ಮೆಲ್ಕು. ಇದು ಮೆಲ್ಕೆತ್ತದಿಂದ ಹಸುಗಳು ಆರೋಗ್ಯದಲ್ಲಿ ಪಚನ ಕ್ರಿಯೆ ಅಂತೀವಲ್ಲ, ಡೈಜೆಷನ್ ಚೆನ್ನಾಗಾಗುತ್ತೆ. 4 ಹೊಟ್ಟೆಗೂ ಇದು ಎತ್ತದಿಂದ ಒಂದು ಹೊಟ್ಟೆಯಿಂದ ಒಂದು ಹೊಟ್ಟೆ ಕಳ್ಸಕ್ಕೆ ಸಪೋರ್ಟ್ ಮಾಡ್ತಾ ಇರ್ತದೆ ಇದು. ಹಾಗೆ ಇದು ಮೆಲ್ಕೆತ್ತಬೇಕು. ಇದಕ್ಕೆ ಏನ್ ಮಾಡ್ಬೇಕು ನಾವು? ನೀಟಾಗಿ ಒಳ್ಳೆ ಸಮತೋಲನ ಆಹಾರ, ಫೀಡ್ಸು, ಜೈಲೇಜು ಒಂದು ಟೈಮಿಂಗ್ ಮಾಡಿ ಕೊಟ್ರೆ ಪಕ್ಕ ರೈತರುಗಳು ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಯ್ತಾರೆ. ಮೇನ್ ಆಗಿ ನಾವು ನೋಡ್ಕೋಬೇಕಾಗಿರೋದು ಏನಂದ್ರೆ ಹಸುಗಳಿರೋ ಜಾಗ, ತಿನ್ನೋ ಮೇವು. ಈಗ ನೀವು ಇಷ್ಟೊತ್ತು ಗಂಟೆ ಇದ್ದೀರಾ, ನಿಮ್ ಕೈಗೆ ಒಂದ್ ಸೊಳ್ಳೆ ಕಚ್ಚಿಲ್ಲ, ಒಂದ್ ನೊಣ ಕುಂತಿದ್ಯಾ? ಇಲ್ಲ. ಯಾಕೆ? ನಾನೇನಿಲ್ಲ, ಒಂದ್ಸತಿ ಬೆಳಗ್ಗೆ ಒಂದ್ಸತಿ ತೊಳೆದಿದ್ದೀನಿ, ಈಗ ತೊಪ್ಪೆ ಬಿತ್ತು ತೊಪ್ಪೆ ಎತ್ತಿದೀನಿ, ತೊಪ್ಪೆ ಸ್ಮೆಲ್ಲು ಕಾಣಲ್ಲ ನಿಮ್ಗೆ. ಹೌದು, ತೊಪ್ಪೆ ಸ್ಮೆಲ್ಲು ಕಾಣಲ್ಲ. ತೊಪ್ಪೆ ಸ್ಮೆಲ್ ಯಾಕೆ ಕಾಣಲ್ಲ ಅಂದ್ರೆ ಸೋಡಾ ಹಾಕ್ತೀನಿ. ಸೋಡಾ ಹಾಕಿದ್ರೆ ನಿಮ್ಗೆ ಸ್ಮೆಲ್ಲೇ ಬರಲ್ಲ. ಇದನ್ನ ನೀವು ರೂಢಿಸ್ಕೊಂಡ್ರೆ ಪ್ರತಿಯೊಬ್ಬ ರೈತ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಿರ್ತಾನೆ. ಇದು ಮೇನ್ ಆಗಿರೋದು. ಯಾವುದೇ ಒಂದು ಹಸು ತಗ ಬನ್ನಿ, ಏನೇ ಮಾಡಿ, ಹಸುಗಳನ್ನ ನೀವು ಸಾಕದ್ ದೊಡ್ಡದಲ್ಲ. ಹಸುಗಳು ತಗೊಂಡಾಗ ಅದರಿಂದ ಆಗಂತ ಉಪಯೋಗ ಅನುಪಯೋಗಗಳು ಏನು, ಅದಕ್ಕೇನು ಜ್ವರ ಬತ್ತು, ಏನಾಯ್ತು ನೋಡ್ಬೇಕು. ಡಾಕ್ಟರ್ ನಮ್ ಕೈ ಬಿಡಿ, ಇವತ್ತು ಯಾರು ಡಾಕ್ಟರ್ಗಳು ನಿಮ್ ಕೈಗೆ ಸಿಗಲ್ಲ. ಇವತ್ತು ನಿಮ್ ಕೈಗೆ ಯಾವ ಡಾಕ್ಟರ್ಗಳು ಬರೋದಿಲ್ಲ ಮೇಡಮ್. ಇವತ್ತು ನಾನು ಮಾಡ್ಕೊ ಹೋಗದೆ ಹೋಗಿದ್ರೆ ಇವತ್ತು ನಾನು ಹಸ್ಕೊಳ್ಳೋ ಉಳಿಸ್ಕೊಳಕ್ ಆಗಲ್ಲ. ಇವತ್ತು ನಮ್ ಗೋರ್ಮೆಂಟ್ ಅಲ್ಲಿ ಇವತ್ತು ಡಾಕ್ಟರ್ಗಳಂತೂ ಇಲ್ಲವೂ ಇಲ್ಲ. ಇವತ್ತು ನಮ್ ಸರ್ಕಾರ ನಮ್ ರೈತರುಗಳಿಗೆ ಯಾವುದೇ ರೀತಿ ಸೌಕರ್ಯ ಕೊಡಲ್ಲ. ಹಂಗೆ ನಾನು ಹೇಳೋದು, ಒಂದ್ ಹಸು ಕರು ಆಗ್ತಾ ಹಾಲು 10 ಲೀಟರ್ ಹಾಲು ಬತ್ತಿತ್ತು, 2 ಲೀಟರ್ ಆಟೋಮೆಟಿಕ್ ಆಗಿ ಕಮ್ಮಿ ಆಯ್ತು. ಫಸ್ಟ್ ಟೆಂಪರೇಚರ್ ಚೆಕ್ ಮಾಡಿ. ಟೆಂಪರೇಚರ್ ಚೆಕ್ ಮಾಡಿ, 102 ನಾರ್ಮಲ್ ಐತೆ. ಯಾಕೆ ಹಸು ಮೇವು ಮೇಯ್ತಾ ಇಲ್ಲ, ಏನಕ್ಕೆ ಮೇಯ್ತಲ್ಲ ಅದನ್ನ ನೋಡಿ. ಆಗ್ಲಿಲ್ವಾ ಡಾಕ್ಟರ್ ಕರ್ಸಿ, ಹಿಂಗ್ ಮೇವು ಐತಲ್ಲ ಇಲ್ಲ, ಅವ್ರು ಇಂಜೆಕ್ಷನ್ ಮಾಡ್ತಾರೆ, ಇಲ್ಲ ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಡ್ತಾರ, ಕೊಡಿ. ನಿಮ್ಗೆ ಗೊತ್ತೆ, ನೀವೇ ಮಾಡಿ. ಇಲ್ಲ ಜ್ವರ ಜಾಸ್ತಿ ಇದೆಯಾ, ಫಸ್ಟ್ ಒಂದು ಬ್ಲಡ್ ಸ್ಯಾಂಪಲ್, 200 ರೂಪಾಯಿ ತಗೋತಾರೆ ಬ್ಲಡ್ ಸ್ಯಾಂಪಲ್, ಕೊಟ್ಟು ಮಾಡಿಸಿ. ಅದು ಮೇಯ್ನ್ ಆಗಿ ರೈತರುಗಳಿಗೆ ಅದು ಇನ್ನೂ ಯಾರಿಗೂ ಕೆಲವು ತಿಳುವಳಿಕೆ ಇಲ್ಲ. ಅದು ತಿಳುವಳಿಕೆ ಬರಬೇಕು. ಈಗ ನೋಡಿ, ಈಗ ನಿಲ್ಸ್ಕತ್ತದೆ, ಬೆಲ್ಕೆತ್ತದೆ. ಇದು ಪಕ್ಕ ಆರೋಗ್ಯ ಆಗಿರೋ ಹಸು ಅನ್ನೋದು ಲೆಕ್ಕ. ಇದನ್ನ ನೀಟಾಗಿ ನಾವು ನೋಡ್ಕೊಂಡಷ್ಟು ನಮಗ್ ಬರ್ತವೆ. ಯಾಕಂದ್ರೆ ಈ ಹೈನುಗಾರಿಕೆಯಲ್ಲಿ ಹೇಗೆ ಅನ್ನೋ ಒಂದು ಗಾದೆ ಹೇಳ್ತಾರೆ, ನಾವು 300 ಮುಕ್ಕೋಟಿ ದೇವ್ರು ಅಂತ ನಾವು ಕಾಮಧೇನು ಅಂತ ಪೂಜಿಸ್ತೀವಿ. ಇವತ್ತು ನಿಮ್ಮಲ್ಲಿ ನೀವು ಅಪ್ಪ ಅಮ್ಮನ ದೇವ್ರನ್ನ ಕೈ ಮುಗಿಯಕ್ ಹೋಗ್ತೀರಾ, ನಾ ಎಲ್ಲೂ ಹೋಗಲ್ಲ. 300 ಮುಕ್ಕೋಟಿ ದೇವ್ರು ನನ್ನ ಮನೇಲಿ ಐತಿ ಇವತ್ತು. ಯಾಕಂದ್ರೆ 300 ಮುಕ್ಕೋಟಿ ದೇವ್ರು ನನ್ನ ಮನೇಲಿದೆ. ಇವ್ ಎತ್ತಿದ್ರೆ ಯಾರನ್ನೂ ಕಾಣ್ದಿರಂಗ್ ಮೇಲೆ ಎತ್ಕ ಹೋಗ್ತವೆ, ತುಳಿದ್ರೆ ಯಾವನು ಕೈ ಎತ್ತಕ್ಕಾಗ್ದಿರಂಗ್ ತುಳಿದು ಬಿಡ್ತವೆ ಅನ್ನೋ ಲೆಕ್ಕ. ಹಸುಗಳಲ್ಲಿ ಮೇಡಮ್ ಇದೊಂದು ಮುಖ್ಯವಾಗಿರುತ್ತೆ. ಕಲಿಬೇಕಾದ ರೈತರುಗಳು ಕ್ಲಿಯರ್ ಆಗಿ ಅದಕ್ಕೆ ಮೇವು, ಯಾವ ಟೈಮಿಗೆ ನೀರು, ಯಾವ ಟೈಮ್ಗೆ ಏನ್ ಕೊಡಬೇಕು, ಏನ್ ಮಾಡ್ತಾ ಇದೆ ಹಸುಗಳು ಕಣ್ಣಾಯಿಸ್ಬೇಕು. ನಂದೇನು ಕೆಲಸ ಎಲ್ಲ ಮುಗ್ದೈತೆ ನೋಡಿ, ಫ್ರೀ ಆಗಿದ್ದೀವಿ ಈಗ. ಬೆಳಗ್ಗೆ 1 ಟೈಮೇ ನಿಮ್ ಕೆಲಸ, 2 ಅವರ್ ಕೆಲಸ, ಮಿಕ್ಕದೆ ಫ್ರೀ ಆಗಿರಿ. ಮಧ್ಯಾಹ್ನ 4 ಗಂಟೆ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿ, 7 ಗಂಟೆ ಮುಗೀತೆ, ಫ್ರೀ ಆಗಿ ಮನಿ ಕಳಿ. ನನಗೆ ಹಸಿನ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಡೋದು ಏನಾದ್ರೆ ಜಾಸ್ತಿ ಆಗ್ಬಿಡೋರೆ ನೋಡ್ತೀನಿ. ಇದು ಕೆಲಸ, ಒಂದು ಟೈಮಿಂಗ್ ಅನ್ನ ಇಟ್ಕೋಬೇಕು. ಆ ಟೈಮ್ ನೀವು ಪಕ್ಕ ಕ್ಯಾಚ್ ಮಾಡಿದ್ರೆ ಪಕ್ಕ ಸಕ್ಸಸ್ ಆಗ್ತೀರಾ. ಡಿಸಿಪ್ಲಿನ್ ಅನ್ನೋದಿರ್ಬೇಕು. ನಾವು ಬೆಳಗ್ಗೆ ನಮ್ಮ ತಂದೆ ನಾನು ಅವರು 3 ಜನ, ನಾನು ಎದ್ದೇಳೋದು ಲೇಟು, ನಮ್ಮ ತಂದೆ ಅವರು ಇಬ್ರು ಎದ್ದೇಳ್ತಾರೆ. 4:15 ಎದ್ದು ಅವ್ರು ನಮ್ಮ ಸ್ವಾಮಣ ಅಂತ, ಎಲ್ಲಾದ್ರು ಸ್ವಾಮಣ ಕರಿತೀನಿ ನೋಡಿ, ಅವ್ರು ಬರ್ತಾರೆ. ಅವ್ರು ನಿಜವಾಗ್ಲೂ ನನಗೆ ಇವತ್ತು ಒಂದು ಬೆನ್ನೆಲ್ಬಂಗ್ ನಿಂತವ್ರು ಅನ್ಬೋದು. ಬೆಳಗ್ಗೆ ಬಂದು ಎದ್ದು ಫಸ್ಟ್ ತೊಪ್ಪೆಲ್ಲ ಎತ್ತಾರೆ, ಎತ್ತಾದ್ಮೇಲೆ ನಾನ್ ಬರ್ತೀನಿ, ನಮ್ಮ ತಂದೆಯವ್ರು ಬರ್ತಾರೆ. ಬಂದು ಎಲ್ಲಾ ಹಸುಗಳಿಗೂ ಫಸ್ಟ್ ಫೀಡ್ ಮಡಗ್ತೀನಿ. ಫೀಡ್ ಮಡಗಿ ಫೀಡ್ ತಿನ್ಕ ಬರ್ತವೆ, ಫೀಡ್ಸ್ ಎಲ್ಲ ತಿನ್ಕ ಬರ್ತವೆ. ತಿಂದಾದ್ಮೇಲೆ ಹಾಲ್ ಕರಿತೀವಿ. ಹಾಲ್ ಕರೆದು ಡೈರಿಗೆಲ್ಲ ಹಾಲು ಹಾಕಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಕ್ಬಿಟ್ಟು 9 ಗಂಟೆಗೆ ಮೇವ್ ಹಾಕಿದ್ದು ನೋಡಿ. ನಾನು ಇದರಲ್ಲಿ ಒಂದೊಂದು ಡಬ್ಬ ಹಾಕಿದೀನಿ. ಏನಾರ ಮೇವ್ ಉಳಿಸಿದ್ಯಾ ನೋಡಿ ಮೇಡಮ್, ನಾನು ಹಾಕಿರೋದ್ರಲ್ಲಿ ಒಂಚೂರು ಮೇವ್ ಏನಾರು ಉಳಿಸಿದ್ಯಾ ಇದ್ರಲ್ಲಿ? ಇಲ್ಲ. ನಂದೆಲ್ಲ ಹೇಗಿದೆ, ಒಂಚೂರು ಮೇವ್ ಏನು ಉಳಿಸಿಲ್ಲ ನಂದು. ಒಂದೇ ಟೈಮ್ ಫೀಡ್ ಹಾಕಿ ನೀವು ಒಂಚೂರು ಇಲ್ದಂಗೆ ತಿಂದ ಹಾಕದೆ, ತಿಂದು ಎಲ್ಲ ಇದಾಗ್ಬಿಡುತ್ತೆ. ತಿಂದು ಖಾಲಿ ಮಾಡಿ ಮೆಲ್ಕ್ ಹಾಕ್ತಾವೆ. ಇನ್ ಸಾಯಂಕಾಲಕ್ಕೆ ನಾನು ಮೇವ್ ಹಾಕೋದು, ಅಂದ್ರೆ ಕಟಾಕಿರೋದು ಉದ್ದೇಶಕ್ಕೋಸ್ಕರ ಅಷ್ಟೇ. ಬಿಸಿಲು ಇದ್ದಾಗ ಮೈ ಮೇಲೆ ನೀರ್ ಬಿಡ್ಬೇಕು. ಮೈ ಮೇಲೆ ಇವತ್ತು ಬಿಸಿಲುಗಾಲ
ಕೆಲವು ರೈತರುಗಳು ಅಂತ ಹೇಳ್ತಾರೆ, ಅಯ್ಯೋ ಹಾಲೇ ಬತ್ತಾ ಇಲ್ಲ ಅಂತಾರೆ. ಇವಾಗ ನಂದು ಎಷ್ಟೈತೆ 78-80 ಲೀಟರ್ ಮೇಲೆ ಹಾಲ್ ಐತಿ. ಈಗ 80 ಲೀಟರ್ ಹಾಲು ನಾನು ಕರಿತಾ ಇದೀನಿ. ಈಗ 80 ಲೀಟರ್ ಹಾಲು ನಾನು ಕರ್ಕೊತಾ ಇದೀನಿ ಅಂದ್ರೆ ನನ್ಗೆ 1 ಲೀಟರ್ ಜಾಸ್ತಿ ಆಗಿಲ್ಲ, 1 ಲೀಟರ್ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಇವತ್ತು ಬಿಸಿಲು, ನಾನು ಶೀಟ್ ನೋಡಿ ಕಾವದೆ, ನಿಮ್ಗೆ ಇಲ್ಲಿ ಕಾವೈತೆ. ಹಸುಗೆ ನೀರ್ ಹಾಕ್ತಾ ಇರ್ತೀನಿ, ನಾನು ಗಂಟೆಗೂ ನೀರ್ ಹಾಕ್ತಿವಿ. ಇವತ್ತು ಈಗ 12:30 ಹಾಕಿದೀನಿ, 3 ಗಂಟೆಗೆ ಒಂದ್ಸತಿ ಮೈ ಮೇಲೆ ನೀರ್ ಹಾಕ ಬರ್ತೀನಿ. ನಾನೀಗ ಮೈಗೆ ನೀರ್ ಹಾಕ ಬರ್ತೀನಿ, ತಂಪಾಗಿರ್ತದೆ ಹಸ. ಅದೆಷ್ಟು ತಂಪಾಗಿರ್ತದೋ ಅಷ್ಟೇ ಚೆನ್ನಾಗಿ ಇದ್ ಮಾಡುತ್ತೆ. ಅದು ಮೇಯ್ನ್ ಆಗಿರೋದು ಮೇಡಮ್. ನಮ್ಮ ತಂದೆಯವ್ರ ಕಾಲದಲ್ಲಿ ಈ ನಾಟಿ ತಳಿ ಕಾಲ್ಪಟ್ಟೆ ಅಂತ ಅಂದ್ರೆ ಕೊಂಬು ಉದ್ದ ಬರೋ ಹಿಂಗೆ ಏಷ್ಯಾ ಕೊಂಬು ಅನ್ನವು, ಕೊಂಬು ಹಿಂಗ್ ಬರೋದು, ಒಳ್ಳೆ ಹಾಲ್ ಕರೆವು. ಅವ್ ಹೆಂಗೆ ರವಾಲು ಎಲ್ಲಾರ ಬಿಟ್ಬಿಡಿ ನೀವು. ನಾವ್ ಈ ತರ ಹಿಂಗ್ ಇದೆಲ್ಲ ಆಗ್ತಾ ಇರಲಿಲ್ಲ ನಾವು ಅವತ್ತು ದಿವಸ. ಈ ಪೀಡ್ಸು ಸೈಲೇಜ್ ಏನಿಲ್ಲ. ಶುಂಠಿ ಕಡ್ಡಿ ಹುಲ್ಲು, ಈ ಜೀನ್ ಗ್ರಾಸ್ ಅಂತ ಬರೋದು, ಅದನ್ನ ತೆನೆಸ್ಗಳು ಕೊಡ್ತಿರಲ್ಲ. ಇಂಥವ್ ಬೇರೆವಿಕೆ, ಆಮೇಲೆ ನೇಪಿಯರ್ಗಳು ಇವೆಲ್ಲ ಕುಯ್ಕ ಬಂದ್ಬಿಟ್ಟು ಹಸ್ಗೊಳಗ್ ಹಾಕ್ಬಿಟ್ಟು ಈಚೆ ಬಿಟ್ಬಿಡವು ಮೇಯಕ್ಕೆ. ಬರೀ ಕಡಲೆ ಒಟ್ಟು ಬೂಸ, ಕಳ್ಳೆಕಾಯಿ ಹಿಂಡಿ, ಹುಚ್ಚಳಿಂಡಿ ಅಷ್ಟೇ. ಅವತ್ ನಾವು ಕೊಡ್ತಿದ್ದು ಹುಚ್ಚಳಿಂಡಿ, ಕಳ್ಳೆಕಾಯಿ ಹಿಂಡಿ, ಕಡಲೆ ಒಟ್ಟು ಬೂಸ. ಇದ್ 4ರಲ್ಲಿ ಅವತ್ತೊಂದ್ ದಿವಸ ನಮ್ಗೆ 12-13 ಲೀಟರ್ ಹಾಲ್ ಕರೀದು ಒಂದ್ ಹೊತ್ತಿಗೆ. ಕ್ರಾಸ್ ಹಸ್ಗಳಾದ್ರು 12-13 ಲೀಟರ್ ಹಾಲ್ ಕರೀತಿದ್ವು ನಮ್ಮ ತಂದೆಯವ್ರ ಕಾಲದಲ್ಲಿ. ಇವತ್ತು ನಾವು ಅದೇ ಜಾತಿಲಿ ಇದ್ರು ಇವತ್ತು ಇವು ಅದೇ ಲೈನ್ ಅಲ್ಲವೇ. ಅದಕ್ಕೂ ಇದಕ್ಕೂ ಹೋಲಿಕೆ ಏನಿಲ್ಲ. ಅದು ಕ್ರಾಸ್ ಇರ್ಬೋದು, ನಾಟಿ ತಳಿ, ಇದು ಹೈಬ್ರಿಡ್ ಇರ್ಬೋದು. ಅದು ಹಾಲು ಒಳ್ಳೆ ಉತ್ತಮವಾದ ಹಾಲು. ಇದು ಒಂಚೂರು ನಮ್ಗೆ ಏನೇ ಹೋಯ್ತಾರೆ ಕೆಮಿಕಲ್ ಹಾಲೆ. ಯಾಕಂದ್ರೆ ನಾವು ಕೊಡ್ತಾ ಇರೋದೇ ವಿಷ. ಇವತ್ತು ಹಸ್ಕೊಳಗೆ ಫೀಡ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಯೂರಿಯಾ ಅನ್ನೋದು ಬರುತ್ತೆ, ಪ್ರತಿಯೊಂದಲ್ಲೂ ಯೂರಿಯಾ ಇರುತ್ತೆ. A2 ಮಿಲ್ಕ್ ಅನ್ನೋದು ಯಾವ್ದು ಬರುತ್ತೆ, ಪ್ಯೂರ್ ಅಂತೀವಿ. ಎಲ್ಲಾನು ಅಷ್ಟೇನೆ. ಈಗ ಇದಕ್ಕೂ ನಾವು ಬೇಕಾದ್ರೆ ಆರ್ಗ್ಯಾನಿಕಲ್ ಆಗಿ ಮಾಡ್ಬೋದು. ಹೇಗೆ ಅಂದ್ರೆ ಜೋಳದ ನುಚ್ಕೊಡಿ, ಕಾಳುಗಳು ಹೊಡೆದಾಕಿ. ನಮ್ ತರ ಜೋಳದ ಕಡ್ಡಿಗೆ ಗೊಬ್ಬರ ಕೊಡಬಾರ್ದು, ಗೊಬ್ಬರ ಕೊಡ್ಬೇಕು, ಫರ್ಟಿಲೈಸರ್ ಯೂಸ್ ಮಾಡಬಾರ್ದು. ಅದೆಲ್ಲ ಕೊಟ್ರೆ ಇದು A2 ಮಿಲ್ಕೆ ಬರ್ತವೆ. ನಮ್ಗೆ ಇವತ್ತು ಏನೈತಿ, ಇವತ್ತೆಲ್ಲ ಯೂಸ್ ಮಾಡ್ತೇವೆ ನಾವು A2 ಮಿಲ್ಕ್ ಅಂತೀವಿ. A2 ಮಿಲ್ಕ್ ಇವತ್ತು ನಾವ್ ಯಾರಿಗೂ ಕೊಡ್ತಾ ಇಲ್ಲ. ಇವತ್ತು A2 ಮಿಲ್ಕ್ ಯಾರು ಕುಡಿತಾವ್ರೆ, ಹಳ್ಳಿಗಳ ಕುಡಿತಾವ್ ನೋಡಿ. ಇವತ್ತು ನಿಜವಾಗ್ಲೂ ಕುಡಿತಾರೆ ಹಳ್ಳಿಗಳಲ್ಲಿ. ಇವತ್ತು ಅವ್ರ ಏನ್ ಮಾಡ್ತಾರೆ ಗೊತ್ತೇ, ಗದ್ದೆ ಮೇಲೆ ತೆವರಿ ಮೇಲೆ ಹುಲ್ಲು ಬಿಟ್ಟಿರ್ತಾರಲ್ಲ, ಅದಕ್ಕೆ ಮೇಯ್ಸ್ಕೊ ಬರ್ತಾರೆ. ಸಾಯಂಕಾಲ ಬತ್ತವ್ರೆ ಕೈ ತೊಳ್ದಿರೋ ನೀರು, ಅನ್ನ ಪನ್ನ ಏನಿರುತ್ತೆ ಸುರಿತಾರೆ, ತಿನ್ಕತವೆ. ಇನ್ ಈ ಗೋಧಿ ಬೂಸ, ಚಕ್ಕೆ ಬೂಸ ಅಷ್ಟೇ, ಹಿಂಡಿ ಪೀಡ್ಸಿ ಏನೂ ಹಾಕಲ್ಲ ಅವರು. ಅವ್ರು ಏನ್ ಮಾಡ್ತಾರೆ, 3 ಲೀಟರ್ 4 ಲೀಟರ್ ಹಾಲು ಕರೀತೆ. ಅದ್ರ ಫ್ಯಾಟ್ ನೋಡ್ರೆ ನೀವು 7-8-9 ಫ್ಯಾಟು. SNF 10 ರೀಚ್ ಆಯ್ತವೆ. ಇದು ನಮ್ಗೆಲ್ಲ ಫ್ಯಾಟ್ ಇವತ್ತೆಲ್ಲ ಕಮ್ಮಿ ಅಂದ್ರು 4-3-4-8. SNF ಅನ್ನ ನಾಟ್ ಸಾಲಿಡ್ ಫ್ಯಾಟ್ ಅಂತ ಬರುತ್ತೆ. ಅದ್ರಲ್ಲಿ ಚೀಸ್ ಮಾಡಕ್ಕೆ SNF ಅಂತ ಬರುತ್ತಲ್ಲ, ನಾಟ್ ಫ್ಯಾಟ್ ಸಾಲಿಡ್ ಅಂತ ಬರುತ್ತೆ, SNF ಅಂತ ಅನ್ನೋದು. ಅದು ಬಂದ್ರೆ ನಿಮ್ಗೆ 8-6-8-7 ಬರುತ್ತೆ SNF. ಇದೇ ನಮ್ಮ ನಾಟಿ ತಳಿಗೆ ಹೋಗಿ 8-8 ಫ್ಯಾಟ್ ಬಂದ್ಬಿಡುತ್ತೆ ನಿಮ್ಗೆ. 7-4 ಫ್ಯಾಟ್ ಸಿಗುತ್ತೆ. SNF ಜಾಸ್ತಿನೇ ಇರುತ್ತೆ, ಗಟ್ಟಿ ಹಾಲು. ಅದರಲ್ಲಿ ಸಿಗಂತ ಹಾಲು ಇದರಲ್ಲಿ ಇಲ್ಲ. ಇದೇನೇ ಇದ್ರು ಇವತ್ತು ನಾವು ಒಂದು ಜೀವನ ನಡ್ಸಕ್ಕೋಸ್ಕರ ಹೈನುಗಾರಿಕೆ ಮಾಡ್ಬೇಕು. ಇವತ್ತು ನಮ್ಮ ಹೊಟ್ಟೆ ಪಾಡು, ನನ್ನ ಮಕ್ಳು ಮರಿ ನೋಡ್ಬೇಕು, ಇದು ಮಾಡೋದಕ್ಕೋಸ್ಕರ ಹೈನುಗಾರಿಕೆ ಅನ್ನೋದಕ್ಕೋಸ್ಕರ ಅಷ್ಟೇ ಮಾಡ್ತಾ ಇದೀವಿ ಇದನ್ನ. ಇದಕ್ಕೂ ನಾವು ಆರ್ಗ್ಯಾನಿಕಲ್ ಆಗಿ ಕೊಡ್ತೀವಿ, ಆರ್ಗ್ಯಾನಿಕಲ್ ಆಗಿ ಬಂದೇ ಬರ್ತವೆ. ನೀವು ಯಾವುದೇ ರೀತಿಲಿ ಮಾಡಿದ್ರು ಆರ್ಗ್ಯಾನಿಕಲ್ ಆಗಿ ಕೊಟ್ರೆ ಬಂದೇ ಬರ್ತವೆ. ಇವತ್ತು ನಾನು ಕೊಡ್ತಿರೋದು ವಿಷ ಕೊಟ್ರು ತಿಂತವೆ, ಅಮೃತ ಕೊಟ್ರು ತಿಂತವೆ ಇವು. ಹಂಗೆ ಇದಕ್ಕೆ ನಾನು ಕೊಡ್ತಾ ಇರೋದು ಈಗ ತಿವಾನ ಪೀಡ್ಸು. ಈ ತಿವಾನ ಪೀಡ್ಸ್ ಅಲ್ಲಿ ಆರ್ಗ್ಯಾನಿಕಲ್. ಇವಾಗ ಅವ್ರು ಹೇಳಿದ್ರು ಆರ್ಗ್ಯಾನಿಕಲ್ ಅಂದ್ರೆ ಯಾವ್ದೇ ರೀತಿ ಇಲ್ಲ ಅಂತ. ಈಗ ಅದ್ ಹಾಕ್ತೆ, ಹಾಲಂದು ಟೇಸ್ಟೇ ಬೇರೆ ಆಗದ್ ನಮ್ಗೆ. ನಾವ್ ಮೊದ್ಲು ಹಾಕ್ತಿದ್ ಫೀಡ್ಸ್ಗೂ ಇವಾಗ ಹಾಕೋ ಫೀಡ್ಸ್ಗೂ ಹಾಲಿನ ಟೇಸ್ಟೇ ಬೇರೆ ಇದೆ. ಯಾಕಂದ್ರೆ ಒಂದೊಂದ್ ತರ ಟೇಸ್ಟ್ಗಳು ಬರ್ತವೆ. ಹಂಗೆ ನಾವು ಯಾವ್ದೇ ಸಾಕ್ತೀನಿ ಅನ್ನೋದಕ್ಕಿಂತಲೂ ಯಾವ ಪದಾರ್ಥ ಏನ್ ಮೇಯಿಸ್ತಾ ಇದೀವಿ ಅನ್ನೋದು ನೋಡ್ಬೇಕು. ಹಂಗಿರುತ್ತೆ ಇದ್ರಲ್ಲಿ. ನೀವ್ ಈ ಪಚನ ಕ್ರಿಯೆ ಬಗ್ಗೆ ಏನೋ ಹೇಳ್ತಾ ಇದ್ರಿ ಮೇಡಮ್. ಪಚನ ಕ್ರಿಯೆ ಅಂತ ಅಂದ್ರೆ ಈಗ ನಾವು ಮನುಷ್ಯರು ತಿಂದನ್ನ ಓಡಾಡ್ಬಿಟ್ಟು ಅರಗಿಸ್ತೀವಿ. ಇವು ಪ್ರಾಣಿ. ನಮ್ಗಿರೋದು 1 ಹೊಟ್ಟೆ. ನಿಮ್ಗೆ ಎಷ್ಟು ಹೊಟ್ಟೆ ಇದೆ? 1 ಹೊಟ್ಟೆ ಇದೆ ಅಲ್ವೇ? ಕುರಿ ಒಳಗೆ ಎಷ್ಟು ಹೊಟ್ಟೆ? ಅದಕ್ಕೂ 4 ಹೊಟ್ಟೆನೆ ಬರುತ್ತೆ. ಮೆಲ್ಕೆತ್ತಂತ ಪ್ರಾಣಿಗಳಲ್ಲಿ ಮೆಲ್ಕೆತ್ತುತ್ತೆ. ಕುದುರೆಯಲ್ಲಿ ಏನಾಗುತ್ತೆ ಗೊತ್ತಾಗ, ಕುದುರೆಗಿರೋದು 1 ಹೊಟ್ಟೆ. ಅದು ಓಡಿ ಓಡಿ ಬೇವ್ರು ಇಳಿಸಿದ್ರೆ ಅದಕ್ಕೆ ಕರಗೋದು. ಅದಕ್ಕೆ ಮೆಲ್ಕೆತ್ತಲ್ಲ ಅದು. ಕುದುರೆಗೆ ನೋಡಿ ಒಂದ್ ಅರ್ಧ ಗಂಟೆ ಹಿಂಗ್ ಮನಿಕೊಂಡ್ಬಿಟ್ರೆ ಸೊತ್ತಾಗುತ್ತೆ. ಈ ಹಸ್ಗಳು ಹೆಂಗಾರ ಮನಿ ಕಳಿ ಸಾಯಲ್ಲ. ಯಾಕಂದ್ರೆ ಇದು ತಿಂದನ್ನ ಹೊಟ್ಟೆಯಿಂದ ಎತ್ತಿ ತಿರ್ಗಾ ತಿಂದಿ ಹೊಟ್ಟೆಗೆ ಹಾಕುತ್ತೆ. ಅದನ್ನ ಪಚನ ಕ್ರಿಯೆ ಅಂತೀವಿ ನಾವು. ನಾವು ಹಚ್ಕೊಂಡ ಪಚನ ಕ್ರಿಯೆ. ಕೆಲವ್ರು ಹೇಳೋದು ಹೆಂಗಂದ್ರೆ ಮೆಲ್ಕೆತ್ತೈತೆ ಹಸ ಅಂತಾರೆ. ಮೆಲ್ಕೆತ್ತದ್ ಏನಕ್ಕೆ ಅಂತ ಇನ್ನು ಯಾರಿಗೂ ಕೆಲವ್ರಿಗೆ ಗೊತ್ತಿಲ್ಲ. ಹಸುಲಿ 4 ಹೊಟ್ಟೆ ಬರುತ್ತೆ. ನಂಗೆ ತಿಳಿದಂಗೆ ರುಮಿನನ್ನ ಇಟ್ಟು ಹೊಟ್ಟೆ ಹೆಸರು ಒಂದು ಗೊತ್ತು, ಮೊದಲನೇ ಹೊಟ್ಟೆ ಅದು. ಹಸು ಫಸ್ಟ್ ಇಲ್ಲಿ ತಿಂದಂತ ಮೇವ್ನ ಮೊದಲನೇ ಹೊಟ್ಟೆಗೆ ಸೇರಿಸುತ್ತೆ, ರುಮಿನನ್ನ ಹೊಟ್ಟೆಗೆ ಸೇರಿಸುತ್ತೆ. ಆ ಹೊಟ್ಟೆಲಿ ತಿಂದು ತಿರ್ಗಾ ಹೊಟ್ಟೆಯಿಂದ ಎತ್ತುತ್ತೆ.
ಕಂಬಳಿಸಿ ಹೊಟ್ಟೆಯಿಂದ ಎತ್ತಿ ಅಮ್ಕಿ ಅಗ್ದಿ ತಿರ್ಗಾ ಹೊಟ್ಟೆ ಒಳಗೆ ಹಾಕುತ್ತೆ 2ನೇ ಸತಿ. ತಿರ್ಗಾ 3ನೇ ಸತಿ ಎತ್ತುತ್ತಲ್ಲ, ಎತ್ತಿ 2ನೇ ಹೊಟ್ಟೆ ಕೊಡುತ್ತೆ. ಓಕೆ. 2ನೇ ಹೊಟ್ಟೆಗೇನು ಅದ್ರಲ್ಲಿ ಮೇವಿನ ಅಂಶ ಏನ್ ಬೇಕು ಅದನ್ನ ಸಪ್ಲೈ ಮಾಡುತ್ತೆ. ಮೇವು ಈಗ ತಿಂದಿರ್ತಕ್ಕಂತ ಮೇವಿನ ಅಂಶನೆಲ್ಲ ಅಲ್ಲಿ ಕೊಡುತ್ತೆ. ಹಸಿರು ಮೇವು ಏನೈತೆ ಆ ಹಸಿರು ಮೇವನ್ನ ಅಲ್ಲಿ ಕೊಡುತ್ತೆ. ತಿರ್ಗಾ 4ನೇ ಸತಿ ಎತ್ತುತ್ತಲ್ಲ ಮೇವು ರೊಟೀನ್ ಅದಕ್ಕೆ 4ನೇ ಸತಿ ಎತ್ತುತ್ತಲ್ಲ ಪಚನ ಕ್ರಿಯೆಗೆ, ಅದನ್ನ ಎತ್ತಿ 3ನೇ ಹೊಟ್ಟೆ ಕೊಡುತ್ತೆ. ಅದು ಸುಸ್ತ ಅಲ್ಲ, ನೆಮ್ಮದಿಯಾಗಿ ಮನಿ ಕಳೆದಂಗೆ ಅದು. ಹಂಗ ಅನ್ಕೊಬಿಡಿ, ನೆಮ್ಮದಿಯಾಗಿ ಮನೆಗದೆ ಅದೀಗ ಆಯ್ತೆ. ತಿರ್ಗಾ 3ನೇ ಹೊಟ್ಟೆ ಕೊಡುತ್ತಲ್ಲ ಅದು ನೀರಿನಂಶನ ಸೇರಿಸುತ್ತೆ. ಮೊದಲನೇ ಹೊಟ್ಟೆ ಸೇರ್ತಿರೋದು ರುಮಿನಣ್ಣ ಹೊಟ್ಟೆಗೆ ಹಾಕೊಂಡು 2ನೇ ಹೊಟ್ಟೆಗೆ ಹಸಿರು ಮೇವು ಏನ್ ಬೇಕು ಅದನ್ನ ಅಲ್ಲಿ ಸೇರಿಸುತ್ತೆ. 3ನೇ ಹೊಟ್ಟೆಗೆ ಸೇರ್ಸೋದು ನೀರಿನಂಶ ಎಷ್ಟು ಬೇಕು, ಅದಕ್ಕೆ ನೀರಿನಂಶ ಎಷ್ಟು ಬೇಕು ಅನ್ನೋದು ನೀರಿನಂಶ ಸೇರಿಸುತ್ತೆ 3ನೇ ಹೊಟ್ಟೆಗೆ. ತಿರ್ಗಾ ಇನ್ನೊಂದ್ಸತಿ ಮೆಲ್ಕೆತ್ತುತ್ತೆ. ಅದ್ರಲ್ಲೂ ಬರದೆ ಪ್ರೋಟೀನು, ವಿಟಮಿನು, ಐರನ್, ಕ್ಯಾಲ್ಸಿಯಂ ಕಂಟೆಂಟ್ ನಾವ್ ಏನ್ ಕೊಡ್ತೀವ ಮಿನರಲ್ಸ್, ಅದೇ 4ನೇ ಹೊಟ್ಟೆಗೆ ಹೋಗಿ ಬರೋಂತದ್ದು ಹಾಲು. ಹಾಲು ನಮ್ಗೆ ಜಾಸ್ತಿ ಆಗೋದು ಎಲ್ಲಿ ಅಂದ್ರೆ 4ನೇ ಹೊಟ್ಟೆ ಹೋಗಿ ಬೀಳುತ್ತೆ ನೋಡಿ. ಆ ಬಿಳೋ ಪ್ರೋಟೀನು, ವಿಟಮಿನ್, ಕ್ಯಾಲ್ಸಿಯಂ ಕಂಟೆಂಟ್ ಏನೈತೆ ಅದೇ 4ನೇ ಹೊಟ್ಟೆಗೆ ಹೋಗೋದು. ಸೊ ಇದು ಹಸು ಇರೋದು 4 ಹೊಟ್ಟೆ. ಒಂದ್ ಹೊಟ್ಟೆ ತಿಂದಿ ಒಂದ್ ಸ್ಟೋರೇಜ್ ಮಾಡುತ್ತೆ, ಇನ್ನೊಂದ್ ಹೊಟ್ಟೆಗೆ ಹಸಿರು ಮೇವು ಕೊಡುತ್ತೆ, ಇನ್ನೊಂದ್ ಹೊಟ್ಟೆಗೆ ನೀರಿನಂಶ ಕೊಡುತ್ತೆ. ನೀರಿನಂಶ ಕೊಡುತ್ತೆ. ಈ 4ನೇ ಹೊಟ್ಟೆಗೆ ಹೋಗಿ ಸೇರುತ್ತೆ ನೋಡಿ ವಿಟಮಿನ್, ಪ್ರೋಟೀನ್, ಏನೇನ್ ಕ್ಯಾಲ್ಸಿಯಂ ಎಲ್ಲ ಐತೆ ಅದೇ ನಿಮ್ಗೆ ಹಾಲು ಬರಕ್ ಸಪೋರ್ಟ್ ಮಾಡೋದು ಅದೇನೆ. ಹಾಲಿಗೆ ಬರಕ್ ಸಪೋರ್ಟ್ ಮಾಡೋದು ಅದೇನೆ. ರೈತರುಗಳು ತಿನ್ನಿಸ್ತಾರೆ, ಉಣ್ಣಿಸ್ತಾರೆ ಅಷ್ಟೇನೆ. ಹಸ ಯಾವತ್ತು ಹಿಂಗ್ ಕೊಬ್ಬಾರ್ದು. ಕೊಬ್ದಷ್ಟು ಕುರ್ಬಂಗ್ ಲಾಭ ಅಂತಾರೆ, ಕಟ್ಕಂಗ್ ಲಾಭ ಅಂತಾರಲ್ಲ, ಹಂಗಲ್ಲ. ಹಸ ತಿನ್ಬೇಕು, ಅತಿ ದಪ್ಪನೂ ಇರಬಾರ್ದು, ಅತಿ ಸಣ್ಣನೂ ಇರಬಾರ್ದು, ಫಿಟ್ ಆಗಿರ್ಬೇಕು. ತಿಂದು ಉಂಡು ಮೆಲ್ಕ್ ಎತ್ತತಾ ಇರ್ಬೇಕು, ಅವಾಗ ಹಾಲ್ ಬೀಳುತ್ತೆ ಹಸು. ನೋಡಿ ಈಗ ಎಷ್ಟು ಆರಾಮಾಗಿ ಮನಿಕತ್ ನೋಡಿ. ಈಗ ನಾನು ಹಗ್ಗ ಬಿಚ್ಬಿಟ್ರು ಮನಿಕತ್ತಾಳ ಅವಳು. ಅದ್ಯಾಕಂದ್ರೆ ಈಗ ನೆಮ್ಮದಿ ಆಗೈತಿ. ಈಗ ಅದಕ್ಕೀಗ ತಿಂದಾಯ್ತು ಉಂಡಾಯ್ತು ನೋಡಿ, ಯಾವ್ದು ಏನು ತಂಟೆ ತಕ್ರಿಲ್ಲ, ಅಚ್ಚುಕಟ್ಟಾಗಿ ಮನ್ಗವೆ. ಅದು ಹೊಟ್ಟೆ ತುಂಬಷ್ಟು ತಿಂದವೀಗ. ಇನ್ನೂ ನಂಚು ನೋಡಿಲಿ, ಇನ್ನು ಇಷ್ಟ ಐತಿ ಈಗ ಮೇವೀಗ. ಇದೆಲ್ಲ ತೋರ್ಸ್ಬೇಕು, ಇದು ಯಾವ್ದು ತಿನ್ನಲ್ಲ ಈಗ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದೈತಿ ಈಗ. ಹಿಂಗೆ ಕೆಲವರು ಫೀಡ್ಸ್ ಗಳನ್ನ ಬೈಪಾಸ್ ಅಂತಂದು ಹಾಕ್ತಾರೆ. ದಯವಿಟ್ಟು ತಪ್ಪು ಮಾಡಬಾರ್ದು ಯಾರುವೆ. ಬೈಪಾಸ್ ಅನ್ನೋದೇನಂದ್ರೆ ಈಗ ನೀವ್ ಹಿಂಗ ಹೋಯ್ತಿರ್ತ ಸ್ಟ್ರೈಟ್ ರೋಡ್ ಅಲ್ಲಿ ಹೋದ್ರೆ ಏನಾಗುತ್ತೆ ನಿಮ್ಗೆ ಒನ್ ವೇ ಅಂತೀರಾ. ಬೈಪಾಸ್ ಅಂದ್ರೆ ಹಿಂಗಿಂದ ಬಿದ್ದು ಹೋಗ್ತೀರಾ ನೋಡಿ. ಬೈಪಾಸ್ ಅಂದ್ರೆ ಹಿಂಗ್ ಪಕ್ಕದಿಂದ ಬಿದ್ದೋಯ್ತೀರ, ಪಕ್ಕದಲ್ಲಿ ಶಾರ್ಟ್ ಅಂಡ್ ಕಟ್ಟು. ಆ ಬೈಪಾಸ್ ಅನ್ನ ಫೀಡ್ ಆಗ್ತಾರಲ್ಲ, ಅದೇನ್ ಮಾಡುತ್ತೆ, ಬೈಪಾಸ್ ಅನ್ನ ಫೀಡ್ 1ನೇ ಹೊಟ್ಟೆ ಡೈರೆಕ್ಟ್ ಆಗಿ ಕೊಡೋದು 4ನೇ ಹೊಟ್ಟೆಗೆ. ಅಂದ್ರೆ ಅದು ಪ್ರೋಸೆಸ್ ಆಗಲ್ಲ. ಮೊದಲನೇ ಹೊಟ್ಟೆಯಿಂದ 2ನೇ ಹೊಟ್ಟೆ ಕೊಡ್ಬೇಕು, 2ನೇ ಹೊಟ್ಟೆಯಿಂದ 3ನೇ ಹೊಟ್ಟೆ ಕೊಡ್ಬೇಕು, 3ನೇ ಹೊಟ್ಟೆಯಿಂದ 4ನೇ ಹೊಟ್ಟೆಗೆ ಹೋಗೋದೆ ಹಾಲು ಬರೋದಕ್ಕೆ. ಈ ಬೈಪಾಸ್ ಅನ್ನೋದು ಕೊಟ್ಟಾಗ ಏನಾಗುತ್ತೆ, ಹಾಲು ಅನ್ನೋದು ಕಾಣುತ್ತೆ ಅಷ್ಟೇ, ಹಸು ವೀಕ್ ಆಗುತ್ತೆ. 2ನೇ ಹೊಟ್ಟೆಗೆ ಮೇವು ಒಂದು ಹಸಿರಿನ ಅಂಶ ಕೊಡುತ್ತೆ, 3ನೇ ಹೊಟ್ಟೆಯಲ್ಲಿ ನೀರಿನ ಅಂಶ ಕೊಡುತ್ತೆ. ಇದು ಎರಡು ಇಲ್ಲದಾಗ ಹಸು ಏನಾಗುತ್ತೆ, ವೀಕ್ ಆಗುತ್ತೆ, ಹಾಲು ಕಮ್ಮಿ ಆಗುತ್ತೆ, ನಾನಾ ರೀತಿಯ ರೋಗಗಳು ಸ್ಟಾರ್ಟ್ ಆಗುತ್ತೆ. ಸರ್, ಈಗ ಹಸುಗಳ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎಲ್ಲ ಹೇಗೆ? ಅಂದ್ರೆ ನೀವು ಹೇಗೆ ಕರ್ಕೊ ಬರ್ತೀರಾ ಹಸುನ, ಅಥವಾ ನಿಮ್ ಕಡೆಯಿಂದ ಯಾರಿಗಾದ್ರೂ ಕೊಡ್ಬೇಕು ಅಂತ ಅಂದ್ರೆ ಹೇಗೆ ಮಾಡ್ತೀರಾ ಅದನ್ನ? ಮೇಡಮ್, ನಾನು ಹಸುಗಳು ತರ ಜಾಸ್ತಿ ಪಂಜಾಬ್ ಹಸುಗಳು. ಈಗ ನಮ್ಮ ಲೋಕಲ್ ಇರೋ ತಳಿಗಳು ಕೆಲವು ಅವೇ ಒಳ್ಳೆ ತಳಿಗಳು ಅವೇ, ನಮ್ಮ ಲೋಕಲ್ ತಳಿಗಳು ಇಲ್ಲ ಅನ್ನಲ್ಲ, ಆದ್ರೆ ಅಂತ ಪ್ಯೂರ್ ಇಲ್ಲ. ಅವೆಲ್ಲ ಈಗ ಏನಾದ್ರೆ ಕ್ರಾಸು, ಚೊಟ್ಟೆ ಪಟ್ಟೆ ಅಂತೀವಿ ನಾವು. ಈ ಬ್ರೀಡರ್ಸ್ಗಳು ಏನಾಗುತ್ತೆ ಅಂದ್ರೆ ಮಿನಿಮಮ್ ಒಂದು 10 ರಿಂದ 12 ಲೀಟರ್ ಹಾಲು ಕರೀತಾ ಇದೆ ಈಗ ಲೋಕಲ್. ಈಟಿಗೆ ಬತ್ತವ್ರೆ ಅರ್ಧಕ್ಕರ್ಧ ಬಂದ್ಬಿಡ್ತದೆ. ನಾನ್ ತರ ಜಾಸ್ತಿ ಪಂಜಾಬ್ ಹಸ ಸಜೆಷನ್ ಮಾಡೋದು ಯಾಕೆ ಅಂದ್ರೆ ಒಳ್ಳೆ ಜಾತಿಲಿ ಐತೆ, ಒಳ್ಳೆ ಬ್ರೀಡಲ್ ಐತೆ. ಆ ಹಸು ಈಟಿಗೆ ಬತ್ತು ಅಂದ್ರು ಒಂದ್ 2 ಲೀಟರ್ ಕಮ್ಮಿ ಆಗುತ್ತೆ, ಬತ್ತಾ 1 ಲೀಟರ್ ಕಮ್ಮಿ ಆಗುತ್ತೆ. ಒಂದು 15 ಲೀಟರ್ ಕರೀತೈತೆ ಅಂತ ಅಂದ್ರೆ ಅಟ್ ಲೀಸ್ಟ್ ನನಗೆ ಹಾಲು ಡ್ರೈ ಮಾಡೋರ್ಗು ಒಂದು 8 ಲೀಟರ್ ಕೊಡುತ್ತಾ. 8 ರಿಂದ 10 ಲೀಟರ್ ನನ್ಗೆ ಬಂದು ನಿಲ್ಲೇ ನಿಲ್ಲುತ್ತೆ. ಸೊ ನಾನು ರೈತರಿಗೆ ಹೇಳೋದು ಜಾಸ್ತಿ ತಗೊಳ್ಳೋರು ಒಳ್ಳೆ ಲೈನಲ್ಲಿ, ಒಳ್ಳೆ ಬ್ಲಡ್ ಲೈನು, ಒಳ್ಳೆ ಜಾತಿ ಕುಲ್ ತಕ್ಕಂತ ಇರೋ ಹಸುಗಳು ತಗೊಳ್ಳಿ. ನಾನು ತರ್ಸೋದೆ ಪಂಜಾಬ್. ನಾನು ಮಾಡ್ತೀನಿ ಪಂಜಾಬ್ ಹಸುಗಳು. ನಾನು ತರ್ಸೋದೆಲ್ಲ ಪಂಜಾಬಿಂದ ಲಾರಿಲೂ ಬರ್ತವೆ, ಕೆಲವು ಟ್ರೈನಲ್ಲಿ ಹಾಕ್ಸ್ತೀವಿ. ನನ್ನ ಸ್ನೇಹಿತ ಆಗಿರ್ತಕ್ಕಂಥ ರವಿ ಅಂತ ಇದಾರೆ, ಅವರು ತರಿಸ್ಕೊಡ್ತಾರೆ, ಇಲ್ಲ ನಾನು ಹೋಗಿ ತರ್ತೀನಿ. ಸರ್, ಇವಾಗ ಎಲ್ಲ ಎಷ್ಟೊಂದು ಹಸುಗಳನ್ನ ನೀವೇ ಪಂಜಾಬ್ ಹೋಗಿ ನೋಡಿ ತಗೋ ಬಂದ್ರಿ ಅಂತೆಲ್ಲ ಹೇಳಿದ್ರಿ. ಅದೇ ಇವಾಗ ನೀವು ಮನೇಲೆ ಕೂತು ಒಂದು ಮೊಬೈಲ್ ಅಪ್ಲಿಕೇಶನ್ ಥ್ರೂ ಎಲ್ಲಾ ಡೀಟೇಲ್ಸ್ ನ ನೋಡಿ ಎಲ್ಲದನ್ನ ನೋಡಿ ತಗೊಳ್ಳೋ ಹಾಗೆ ಏನಾದ್ರು ನಿಮಗೆ ಆಪ್ಷನ್ ಇತ್ತು ಅಂತಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಭಿಪ್ರಾಯ ಏನು ಅದ್ರ ಬಗ್ಗೆ? ತುಂಬಾ ಸಂತೋಷನೇ ಆಗುತ್ತಲ್ಲ ಮೇಡಮ್ ನಮಗೂ. ಈಗ ನೀವು ನಾನು ಅಷ್ಟು ದೂರ ಹೋಗಿ ಅವ್ರಿಗೆ ಫೋನ್ ಮಾಡಿ ಇದ್ ಮಾಡೋದಕ್ಕಿಂತ ಈಗ ರೈತರ ಇದೆ, ಈಗ ಫೋನ್ ಮುಖಾಂತರ ಇಲ್ಲೇ ಕುಂತ್ಕೊಂಡು ನೋಡಿ, ಒಂದಲ್ದೇ ಹತ್ ನೋಡಿ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಆಮೇಲೆ ಹೋಗಿ ನೋಡ್ಕೊ ಬಂದು ನನಗೆ ಎಲ್ಲಾ ಒಂದು ಅನುಕೂಲ ಆಗುತ್ತೆ ಅಂದ್ರೆ ಅದನ್ನ ಮಾಡದೇ ಇರಕ್ಕಾಗತ್ತೆ ಮೇಡಮ್. ನಾವು ಮಾಡೇ ಮಾಡ್ತೀವಿ. ಆ ತರ ನಮ್ಗಿದ್ರೆ ನಾವು ಪಕ್ಕ ಮಾಡೇ ಮಾಡ್ತೀವಿ ಮೇಡಮ್. ನಿಜ.
ಸರ್ ಈಗ TFA ಅಂತ ಒಂದು ಆಪ್ ಇದೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಹಾ ಮೇಡಮ್ ಗೊತ್ತಿದೆ. ಈಗ ಆಲ್ರೆಡಿ ನಮ್ ವೈಫ್ ನೀವ್ ಯೂಸ್ ಮಾಡ್ತಾ ಇದ್ದೀರಾ? ನಾನು ಯೂಸ್ ಮಾಡಿದೆ, ನಮ್ಮ ವೈಫ್ ಯೂಸ್ ಮಾಡ್ತಿದ್ದಾರೆ. Okay. ಸೊ ಅವರು ಸುಮಾರು ಸತಿ ಕಳ್ಸಿದಾರೆ ನನಗೆ, ನೋಡಿ TFA ಈ ತರ ಇದೆ, ಹಿಂಗ್ ಬತ್ತಿದೆ ಅಂತ. ನಾನು ಸುಮಾರು ಸತಿ ನೋಡಿದೀನಿ. ಅವಳಿಗೂ ಒಂದು ಇಲ್ಲ ನೀನೇ ಒಂದಷ್ಟಿದ್ರೆ ಹಾಕು ನಮ್ಮ ಹಸ್ಕೊಳ ಅಂತ ನಾನು ಹೇಳಿದೆ. ಈಗ ನಾನು ಅದ್ರಲ್ಲಿ ಕೆಲವು ಹಸ್ಗಳನ್ನೂ ಕಳ್ಸಿದೆ, ಒಳ್ಳೆ ಹಸ್ಗಳು ಚೆನ್ನಾಗ್ ಬರ್ತಿದೆ ಅದ್ರಲ್ಲಿ. ಈಗ ಮುಂದಕ್ಕೆ ನಾನು ಅದನ್ನ ಇನ್ಸ್ಟಾಲ್ ಮಾಡಿ ನಾನು ಈಗ ಅದ್ರಲ್ಲಿ ನನ್ನ ಕೆಲವು ಹಸ್ಗಳಿದೆ, ನೋಡೋದ ರೆಸ್ಪಾನ್ಸ್ ಹೇಗ್ ಬತ್ತೆ ಹಾಕ್ತೀನಿ ನಾನು ಅದನ್ನ ಯೂಸ್ ಮಾಡೋದಂತ ನಾನು ಕೆಲವು ನಿರ್ಧಾರಗಳು ತಗೊಂಡಿದ್ದೀನಿ ಮೇಡಮ್ ಇತ್ತೀಚೆಗೆ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಕಳ್ಸಿದ್ಲಲ್ಲ, ಅದ್ರಲ್ಲೆಲ್ಲ ನೋಡಿದ್ನಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಮೇಡಮ್ ಇಲ್ಲ, ಅದ್ರಲ್ಲೇ ನಾನು ನೋಡ್ದಂಗೆ ಒಳ್ಳೊಳ್ಳೆ ಹಸ್ಗಳು ಬರ್ತಿದೆ. ಈಗ ರೈತರಿಗೆ ಯಾವ ತಕ್ಕಂತೆ ಕಾಸ್ ತಕ್ಕಂತ ಕಜೆ ಅಂದಂಗೆ 10 ರೂಪಾಯಿಗೂ ಸಿಗುತ್ತೆ, 5 ರೂಪಾಯಿಗೂ ಸಿಗುತ್ತಲ್ಲ, ಆ ರೀತಿ ತರಾವರಿ ಹಸುಗಳು ಅದ್ರ ಸಿಗ್ತಾ ಇದೆ. ಈಗ ಒಂದು HF ಆಗ್ಲಿ, ಜೆರ್ಸಿ ಆಗ್ಲಿ, ಸಿಂಧಿ ಆಗ್ಬೋದು, ಸೈವಾಲ್ ಆಗ್ಬೋದು, ಗಿರ್ಲ್ಯಾಂಡ್, ಯಾವ್ದೋ ಒಂದ್ ತಳಿ, ಆ ತಳಿನ ಬೇಕು ಅಂದ್ರೆ ಸಿಗ್ತಾ ಇದೆ ಮೇಡಮ್ ಅಲ್ಲಿ. ಚೆನ್ನಾಗಿದೆ, ಅದೊಂದು ಆಪ್ ಚೆನ್ನಾಗಿದೆ, ಅದ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಅದು ಸಿಗ್ತಾ ಇದೆ ಮೇಡಮ್ ಅದ್ರಲ್ಲಿ. ಸರ್ ಇವಾಗ ನೀವು ಹಸುಗಳ ಬಗ್ಗೆ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಟ್ರಿ, ಅದರಿಂದ ಗೊತ್ತಾಗತ್ತೆ ನಿಮಗೆ ಎಷ್ಟು ಆಸಕ್ತಿ ಇದೆ, ಎಷ್ಟು ನಿಮಗೆ ಪ್ಯಾಷನ್ ಇದೆ ಹಸುಗಳ ಕಡೆ ಅಂತ. ಅಂದ್ರೆ ಇವಾಗ ಹೊಸೊಬ್ರು ಸ್ಟಾರ್ಟ್ ಮಾಡೋರ್ಗೆಲ್ಲ ಅವ್ರಿಗೆ ಏನ್ ಅಡ್ವೈಸ್ ಕೊಡ್ತೀರಾ ನೀವು? ಈ ಯಾರೇ ಹೊಸಬ್ರು ಸ್ಟಾರ್ಟ್ ಮಾಡೋರ್ಗೆ ಹೇಳೋದು ಒಂದು ಅಂದ್ರೆ ಮೇಡಮ್, ಇವಾಗ ನೀವೇನೇ ಮಾಡಿ, ಒಂದು ಮನೆಯಲ್ಲಿ ಒಂದು ಮಗು ಹೇಗೆ ಹುಟ್ಟುತ್ತೋ ಅದನ್ನ ಚಿಕ್ಕದಿಂದ ದೊಡ್ಡದಾಗೋರು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಆ ರೀತಿ ಮಾಡಿ. ಒಂದು ಒಳ್ಳೆ ತಳಿ ತನ್ನಿ, ಅದು ಚೆನ್ನಾಗಿ ಕೇರ್ ಟೇಕರ್ ಇಕ್ಕಿ, ಯಾರನ್ನು ಕೆಲ್ಸಗಾರ ನಂಬೇಡಿ, ಸ್ವತಂತ್ರವಾಗಿ ನೀವೇ ನಿಲ್ಬೇಕು. ಹೌದು, ಕೆಲ್ಸಗಾರ ನಂಬಿ ಯಾರನ್ನು ಮಾಡಬೇಡಿ. ನಿಮ್ ಕೈ ಶಕ್ತಿ ಇದ್ರೆ ನೀವೇ ನಿಂತ್ಕೊಂಡು ಅದ್ರ ಕೆಲಸ ಮಾಡಿ ಆರೋಗ್ಯದ ಕಡೆ ಗಮನ ಕೊಟ್ಟು ಮಾಡ್ಕೊ ಹೋದ್ರೆ ಹೈನುಗಾರಿಕೆಯಲ್ಲಿ ಉತ್ತಮ. ಅದಕ್ಕೆ ನಾನ್ ಗ್ಯಾರಂಟಿ ಇದ್ದೀನಿ, ನಾನು ಇವತ್ತು ಉದ್ಧಾರ ಆಯ್ತಾ ಇದ್ದೀನಿ, ಅದರಲ್ಲೂ ಇದ್ದೀನಿ. ಹೊಸಬ್ರಿಗೆ ಹೇಳೋದು ಅಷ್ಟೇನೆ, ಒಳ್ಳೆ ತಳಿ ಬೆಳೆಸಿ, ಒಳ್ಳೆ ಕೆಲಸ ಮಾಡಿ, ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ. ಕೆಲ್ಸಗಾರ ನಂಬಿ ಯಾರನ್ನೂ ಮಾಡ್ಕೋಬೇಡಿ, ನಿಂತ್ಕೊಂಡು ಇವಾಗ ನೀವು ಮಾಡ್ತೀರಾ, ಪಕ್ಕ ಎಲ್ಲಾ ರೀತಿ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಸತೀಶ್ ಅವರ ಡೈರಿ ಫಾರ್ಮಿಂಗ್ ಜರ್ನಿ ಎಷ್ಟು ಇನ್ಫಾರ್ಮೇಶನ್ ಕೊಟ್ರು, ಅವ್ರ ಕೇರ್, ಅವ್ರ ಪ್ಯಾಷನ್ ಎಲ್ಲ ತೋರಿಸಿದ್ರು. ಇದೇ ರೀತಿ ಇನ್ನ ಮಾಹಿತಿಗಾಗಿ TFA ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ನ ಯೂಸ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿ.